ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇಟೋನ್. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಬಸವನಗರದಲ್ಲಿ ಇರುವಂತಹ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಅಮ್ಮನವರ 8ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇಲ್ಲಿ ಅಮ್ಮನವರಿಗೆ ವಿಶೇಷ ಅಭಿಷೇಕ, ಅಲಂಕಾರ, ಕುಂಕುಮಾರ್ಚನೆ, ಚಂಡಿಕಾಯಾಗ, ಆಶ್ಲೇಷ ಬಲಿಪೂಜೆ, ಧರ್ಮಸಭೆ, ಪೂಜ್ಯರ ತುಲಾಭಾರ, ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮತ್ತು ನಗೆ ಹಬ್ಬವನ್ನು ಕೂಡ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನ ಚೆನ್ನಮ್ಮಾಜಿಯ ಸಮಾಧಿಯಿಂದ ಭವ್ಯ ಮೆರವಣಿಗೆಯ ಮುಖಾಂತರ ದೇವಸ್ಥಾನದವರೆಗೆ ಕರೆತರಲಾಯಿತು. ಆ ಮೆರವಣಿಗೆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ತಾಯಿಗೆ ನಮಸ್ಕಾರ ಮಾಡಿ, ಇವರ ಹೋರಾಟ ನಮ್ಮ ರಾಜ್ಯಕ್ಕಾಗಿ ಕೊಟ್ಟಂತಹ ಕೊಡುಗೆ ಬಹಳ ಅಪಾರ. ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮನಂತಹ ಧೈರ್ಯ, ಆ ಸ್ಥೈರ್ಯ, ಆ ಒಂದು ಮನಸ್ಥೈರ್ಯ ಇದು ರಾಜ್ಯದ ಎಲ್ಲ ಹೆಣ್ಣುಮಕ್ಕಳಲ್ಲೂ ಇರಬೇಕು. ಎಲ್ಲ ಹೆಣ್ಣುಮಕ್ಕಳು, ನಮ್ಮ ಭಾರತ ದೇಶದ ಹೆಣ್ಣುಮಕ್ಕಳು ಇವತ್ತು ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧನೆ ಮಾಡ್ತಿದ್ದಾರೆ.
ಅಂತಹ ಸಾಧನೆ ಅಂದು ಕಿತ್ತೂರು ರಾಣಿ ಚೆನ್ನಮ್ಮನವರೇ ಮಾಡಿದ್ದಾರೆ. ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ, ಒಳ್ಳೆಯದಾಗಲಿ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವ ಕಾವ್ಯಶಾಸ್ತ್ರ ಪರಿಣೀತ, ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಕ್ತರ ದೇವ ಕಾವ್ಯಶಾಸ್ತ್ರ ಪರಿಣೀತ, ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಸಾಧನೆಯ ಸಿದ್ಧಿ ಪುರುಷನಿಗೆ ವೇದನೆ ನೀಗುವ ವೇದಾಂತಿ ರೂಪನಿಗೆ, ಜ್ಞಾನ ಸಾಗರದ ಬ್ರಹ್ಮಜ್ಞಾನಿಗೆ ವಂದನೆ ಮಹರ್ಷಿ ನಿನಗೆ ವಂದನೆ. ವಂದನೆ ಗುರುವೇ ನಿನಗೆ ಅಭಿನಂದನೆ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು.
ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ. ಆನಂದ ಮಹರ್ಷಿಯ ನೋಡುವೆಯ. ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ. ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ. ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಶ್ರೀ ದುರ್ಗಾ ಜಯ ದುರ್ಗಾ ನವ ದುರ್ಗಾ ವನ ದುರ್ಗಾ. ಶ್ರೀ ದುರ್ಗಾ ಜಯ ದುರ್ಗಾ ನವ ದುರ್ಗಾ ವನ ದುರ್ಗಾ. ಶರಣೆಂದೇ ಪಾಲಿಸುತ್ತಾಯೇ ಮಹಾಕಾಳಿ ಮಹಾಮಾಯೆ. ಶರಣೆಂದೇ ಪಾಲಿಸುತ್ತಾಯೇ ಮಹಾಕಾಳಿ ಮಹಾಮಾಯೆ. श्रीवनशङ्करि रुद्राणि ॐ श्रीशाकम्भरि भद्राणि. श्रीवनशङ्करि रुद्राणि ॐ श्रीशाकम्भरि भद्राणि.
ಅಳಿಸಿದೆ ಶುಂಭನ ದಂಭವ ತಾಯೇ ತೋರುತ್ತಲಿ ವಿಜೃಂಭವ ನೀ ಅಳಿಸಿದೆ ಶುಂಭನ ದಂಭವ ನನ್ನ ಮನದಲ್ಲಿ ತುಂಬುವ ನಿನ್ನ ಕರುಣಾ ರೂಪದ ಬಿಂಬವ ನನ್ನ ಮನದಲ್ಲಿ ತುಂಬುವ ನಿನ್ನ ಕರುಣಾ ರೂಪದ ಬಿಂಬವ श्रीवनशङ्करि रुद्राणि ॐ श्री शाकम्भरि भद्राणि श्रीवनशङ्करि रुद्राणि ॐ श्री शाकम्भरि भद्राणि ದಂಪತಿ ಪೂಜೆಗೆ ಒಲಿದು ಬಾ ನೀ ಸಂಪತ್ ಭಾಗ್ಯವ ಬೆಳೆಸು ಬಾ ಶ್ರೀವನಶಂಕರಿಯೈ ನಮಃ ಶ್ರೀ ಶಾಕಂಭರ್ಯೈ ನಮಃ ದಂಪತಿ ಪೂಜೆಗೆ ಒಲಿದು ಬಾ ನೀ ಸಂಪತ್ ಭಾಗ್ಯವ ಬೆಳೆಸು ಬಾ ಮಹಿಳೆಯ ಪೂಜೆಗೆ ನಲಿದು ಬಾ ಶುಭ ಮಂಗಳ ನೀಡುತ್ತ ಸಲಹು ಬಾ ಮಹಿಳೆಯ ಪೂಜೆಗೆ ನಲಿದು ಬಾ ಶುಭ ಮಂಗಳ ನೀಡುತ್ತ ಸಲಹು ಬಾ श्रीवनशङ्करि रुद्राणि ॐ श्री शाकम्भरि भद्राणि श्रीवनशङ्करि रुद्राणि ॐ श्री शाकम्भरि भद्राणि ಕಾಡದೆ ಎಂದಿಗೂ ಬರಗಾಲ ನೀ ಪಾಲಿಸು ನಮ್ಮನು ಚಿರಕಾಲ ಕಾಡದೆ ಎಂದಿಗೂ ಬೆಳಗಾಂ ಜಿಲ್ಲೆಯ ಬೈಲಹೊಂಗಲ ತಾಲೂಕಲ್ಲಿ ದುರ್ಗಾದೇವಿ ಆಲಯ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ವಿಶೇಷತೆ ಹೊಂದಿರತಕ್ಕಂಥದ್ದು. ಆಲಯ ಪುಟ್ಟದಾದರೂ ಚಿಕ್ಕದಾದರೂ ಇಲ್ಲಿನ ಭಕ್ತರು ಸಾಕಷ್ಟು ಜನ. ಹಾಗೆ ನಿರಂತರವಾದಂತಹ ಸೇವೆ, ನಿರಂತರವಾದಂತಹ ಅನುಷ್ಠಾನವನ್ನು ಬಹಳಷ್ಟು ಶ್ರದ್ಧಾಭಕ್ತಿಯಾಗಿ ತಾಯಿ ಆಸ್ಥಾನದಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ. ದೈವೀಂ ವಾಚಮಚನೇಂತ ದೇವಾಹ ತಾಂ ವಿಶ್ವರೂಪಾನ್ ಪುಷ್ಪೋ ವದಂತೀಂ ಸ್ಥಾನೋ ಮಂತ್ರೇಶ ಮೂರ್ಜಂದುಹಾನಾಂ ತೈನರ್ವಾಗಸ್ವಾಂ ಪ್ರತಿಷ್ಠದಯಿತು ಭಗವತೀನ್ ನಮಃ ಶ್ರೀರಾಜರಾಜೇಶ್ವರೀನ್ ನಮಃ. ಈ ದುರ್ಗಾದೇವಿಗೆ ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ರಾಹುಕಾಲಗಳಲ್ಲಿ ವಿಶೇಷವಾದಂತಹ ಅನುಷ್ಠಾನ, ಪೌರ್ಣಮಿ ಮತ್ತು ಅಮಾವಾಸ್ಯೆಗಳಲ್ಲಿ ವಿಶೇಷವಾದಂತಹ ಅನುಷ್ಠಾನ ಇದೆ. ಎಂತಹ ರೋಗ ರುಜಿನಗಳಿರಲಿ, ಋಣಬಾಧೆ ಇರಲಿ, ಸಂತಾನದ ಸಮಸ್ಯೆ ಇರಲಿ, ವಾಸ್ತುಗೃಹದಲ್ಲಿ ಬರ್ತಕ್ಕಂತಹ ದೋಷಗಳಿರಲಿ, ಆ ದೋಷಗಳಿಗೆ ಇಲ್ಲಿಗೆ ತಾಯಿಗೆ ಸಮರ್ಪಿಸ್ತಕ್ಕಂಥದ್ದು ಮಡ್ಲಕ್ಕಿ ಅಷ್ಟೇ. ಅಮ್ಮನವರಿಗೆ ಸಂಕಲ್ಪವನ್ನು ಮಾಡಿ ಮಡ್ಲಕ್ಕಿ ಸೇವೆಯನ್ನು ಇಲ್ಲಿ ಸೇವೆಯನ್ನು ಸಲ್ಲಿಸುವಂಥ ರೀತಿ ಅನುಷ್ಠಾನ ಇಟ್ಕೊಂಡ್ರೆ ಶೀಘ್ರವಾದಂಥ ರೀತಿ ಕಾರ್ಯಸಿದ್ಧಿ ಆಗುತ್ತೆ. ತಾಯಿಗೆ ಇಲ್ಲಿ ಮಡ್ಲಕ್ಕಿ ಕೇಳತಕ್ಕಂಥದ್ದು ಹರಿದ್ರ, ಕುಂಕುಮ, ಪುಷ್ಪಗಳಿಂದ, ಅಂದರೆ ವಿಶೇಷವಾದಂತಹ ರೀತಿ ಮಂಗಳ ದ್ರವ್ಯಗಳನ್ನು ಅರ್ಪಿಸಿದ್ರೆ ಸಾಕು, ವಿಶೇಷವಾಗಿ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಆಗುತ್ತೆ. ಪರಮ ಪವಿತ್ರವಾಗಿರ್ತಕ್ಕಂಥ ಮುಂದೊಂದು ದಿವಸ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥದ್ರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಮಹಾಚಂಡಿಕಾ ಮಹಾಯಾಗ ನಡೀತಾ ಇದೆ. ಬನ್ನಿ ದರ್ಶನ ಮಾಡೋಣ. श्रीमल्लिकादिसुमपूजितपादपद्मे श्रीनारदादिमुनिवन्दितपादयुग्मे मातर्माये मल्लपीठादिवासे श्रीदुर्गा शिवे पाहि पाहि। अम्भोजसम्भवमुखामरवृन्दवन्द्ये अम्भोरुहोपमसुवक्त्रविराजमाने शम्भुप्रिये नतजनामृतकल्पवल्ली। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ಷಿಮೇ ಏಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಬೆಳಗಾಂ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿ ದುರ್ಗಾದೇವಿಯ ಆಸ್ಥಾನದಲ್ಲಿ ಇವತ್ತಿನ ದಿವಸ ದೀಪ ನಮಸ್ಕಾರ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶುಭ ಮಂಗಳವಾರ
ಅದರಲ್ಲೂ ಈ ಒಂದು ಹೊಸ ವರ್ಷದ ದುರ್ಮುಖಿ ನಾಮ ಸಂವತ್ಸರದ ವಿಶೇಷವಾದಂತಹ ಮೊದಲನೆಯ ಅನುಷ್ಠಾನ ಬಹಳ ಅದ್ಧೂರಿಯುತವಾಗಿ ದೀಪ ನಮಸ್ಕಾರಕ್ಕಾಗಿ ಸಾಕಷ್ಟು ಜನ ಮಹಿಳಾ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಸುತ್ತಮುತ್ತ ಭಾಗದ ಹುಬ್ಬಳ್ಳಿ, ಧಾರವಾಡ, ಬೈಲಹೊಂಗಲ, ಬೆಳಗಾಂ ಇನ್ನೂ ಸಾಕಷ್ಟು ಜನದಿಂದ ಸಾಕಷ್ಟು ಮೂಲೆಗಳಿಂದ, ಇನ್ನು ರಾಯಚೂರು, ಗುಲ್ಬರ್ಗ, ಶಹಾಬಾದಿಂದಲೂ ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಸೌದತ್ತಿ ಕ್ಷೇತ್ರದಿಂದ ತಾಯಿ ಯಲ್ಲಮ್ಮನ ಕ್ಷೇತ್ರದಿಂದಲೂ ಇಲ್ಲಿಗೆ ಪ್ರಸಾದವನ್ನು ತಂದಿದ್ದಾರೆ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ದೀಪ ನಮಸ್ಕಾರಕ್ಕಾಗಿ ಸಿದ್ಧತೆಯಾಗಿರ್ತಕ್ಕಂತಹ ದೀಪ ಮಹಾಲಕ್ಷ್ಮಿ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಮಂಡಲಾನುಷ್ಠಾನ. ಈ ಮಂಡಲಾನುಷ್ಠಾನದಲ್ಲಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಚಂಡಿಕಾ, ಮಹಾಕಾಳಿ, ಮಹಾಲಕ್ಷ್ಮಿ ಸಮೇತ ತ್ರಿಗುಣಾತ್ಮಕ ಶ್ರೀ ಮಹಾಲಲಿತಾಂ ಬಾಲಾತ್ ತ್ರಿಪುರ ಸುಂದರಿಯೇ ನಮೋ ನಮಃ ಬಾಲಾತ್ ತ್ರಿಪುರ ಸುಂದರಿಯನ್ನು ಸಹಿತ ಇಲ್ಲಿ ಆವಾಹನೆ ಮಾಡಿ ದೀಪ ನಮಸ್ಕಾರಕ್ಕಾಗಿ ಸಾಕಷ್ಟು ಜನ ಋತ್ವಿಜರು ಬೆಳಗಿನಿಂದ ಇವತ್ತು ದುರ್ಗಾದೇವಿಯ ಚಂಡಿಕಾ ಮಹಾಯಾಗದ ಅನುಷ್ಠಾನವನ್ನು ಮಾಡಿ ಮಹಾಪೂರ್ಣಾಹುತಿಯ ಕಾಲಕ್ಕೆ ಸನ್ನಿಹಿತವಾಗಿದೆ. ಮಹಾಪೂರ್ಣಾಹುತಿಯನ್ನು ಮಾಡಿ ಶ್ರದ್ಧಾಭಕ್ತಿಯಾಗಿ ದೀಪ ನಮಸ್ಕಾರವನ್ನು ಮಾಡೋಣ. ಬಹುಶಃ ಸೃಷ್ಟಿನಲ್ಲಿ ಭರತಖಂಡದಲ್ಲಿ ಅದರಲ್ಲೂ ಹಿಂದೂ ಸನಾತನ ಧರ್ಮದಲ್ಲಿ ದೀಪ ನಮಸ್ಕಾರಕ್ಕೆ ಸಾಕಷ್ಟು ಹೊತ್ತಿದೆ. ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಸೂರ್ಯಚಂದ್ರರು ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಯಜ್ಞೇಶ್ವರನ ಮಹತ್ತು, ಯಜ್ಞೇಶ್ವರನ ಒಂದು ವಿಶೇಷವಾದಂಥ ಅನುಷ್ಠಾನ ದೀಪ ನಮಸ್ಕಾರ ಇದು ಎಲ್ಲರಿಗೂ ಶ್ರೇಯಸ್ಸನ್ನು ತರತಕ್ಕಂಥದ್ದು. ಇವತ್ತಿನ ಈ ಕಾರ್ಯಕ್ರಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಕುಟುಂಬಕ್ಕೂ ಹಾಗೂ ದೇಶದ ಗಡಿಭಾಗದಲ್ಲಿ ಕಾಯ್ತಿರ್ತಕ್ಕಂಥ ಯೋಧ ಕುಟುಂಬಕ್ಕೂ ಹಾಗೂ ಇವತ್ತು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನ ಭಕ್ತ ಮಹಾಶಯರಿಗೂ ಎಲ್ಲರಿಗೂ ಅನುಗ್ರಹವಾಗಲಿ. ಹಿಂದೂ ಸನಾತನ ಧರ್ಮಕ್ಕೆ ಅದರಲ್ಲೂ ಭರತಖಂಡದ ಭಾರತ ದೇಶದಲ್ಲಿ ಹಿಂದೂ ಸಾಮ್ರಾಜ್ಯ ಜೊತೆಗೆ ರಾಮ ಜನ್ಮಭೂಮಿ ಇಲ್ಲಿ ದೀಪದ ನಮಸ್ಕಾರಕ್ಕೆ ಸಾಕಷ್ಟು ಹೊತ್ತಿದೆ. ದೀಪದ ನಮಸ್ಕಾರ, ದೀಪಕ್ಕೆ ದರ್ಶನ ಮಾಡತಕ್ಕಂಥದ್ದು, ದೀಪವನ್ನು ನಮಸ್ಕರಿಸ್ತಕ್ಕಂಥದ್ದು ಇದು ಒಂದು ಜಾತಿಗೆ ಸಂಬಂಧಪಟ್ಟದ್ದಲ್ಲ. ಎಲ್ಲರಿಗೂ ಮಾನವ ಕುಲಕ್ಕೆ ದೀಪವು ಬೆಳಕಾಗಿರ್ತಕ್ಕಂಥದ್ದು. ಅಂತಹ ಮಾನವ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಜಾತಿ ಮತ ಭೇದವಿಲ್ಲದೇರ ಹಿಂದೂ, ಕ್ರೈಸ್ತ, ಮುಸಲ್ಮಾನಂದೇರ ಪ್ರತಿಯೊಬ್ಬರೂ ದೀಪಕ್ಕೆ ನಮಸ್ಕಾರ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಇವತ್ತಿನ ಈ ದೀಪ ನಮಸ್ಕಾರಕ್ಕಾಗಿ ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರು ಹಾಗೂ ಸಾಕಷ್ಟು ಜನ ಪೀಠಾಧೀಶ್ವರರು ಬಂದಿದ್ದಾರೆ, ಸ್ವಾಮೀಜಿಗಳು ಬಂದಿದ್ದಾರೆ ಹಾಗೂ ವಿಶೇಷವಾದಂತಹ ಸಾಧು ಸಂತರು ಬಂದಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ದೀಪ ನಮಸ್ಕಾರವನ್ನು ಮಾಡಿ ತಾಯಿ ಚಾಮುಂಡೇಶ್ವರಿಯ, ದುರ್ಗಾಪರಮೇಶ್ವರಿಯ ಅನುಷ್ಠಾನವನ್ನು ಮಾಡೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಹರಿಂ ಗರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಗಲಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವೃಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ವರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಓಂ ಮಹಾಲಕ್ಷ್ಮೀ ನಮಃ, ಓಂ ಹರಿದ್ರಾಲಕ್ಷ್ಮೀ ನಮಃ, ಓಂ ಸರ್ವಮಂಗಳೇ ನಮಃ, ಓಂ ದುರ್ಗಾಯೈ ನಮಃ, ಓಂ ಶಕ್ತಿಯೈ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಅಂಬಿಕಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂ ಬಾಲಾತ್ ತ್ರಿಪುರ ಸುಂದರೀ ನಮಃ. ಓಂ ಬ್ರಾಹ್ಮೀ, ಮಾಹೇಶ್ವರೀ, ಕೌಮಾರೀ, ವೈಷ್ಣವೀ, ವಾರಾಹೀ, ಇಂದ್ರಾಣೀ, ಚಾಮುಂಡಾಂ, ಚಂಡಿಕಾಂ, ಮಹಾಕಾಳಿ, ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾತ್ ತ್ರಿಪುರ ಸುಂದರ್ಯೇ ನಮಃ. ಆವಾಹಯಾಮಿ, ಆಸನಂ ಸಮರ್ಪಯಾಮಿ, ಪಾದಾರವಿಂದ್ಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋಃ ಅರ್ಘ್ಯವರ್ಘ್ಯಂ ಸಮರ್ಪಯಾಮಿ, ಮುಖೈಃ ಆಚಮನ್ಯಂ ಸಮರ್ಪಯಾಮಿ. ಸ್ನಾನಂ ಆಪೋಷ್ಠಾಂ ಯೋಭುಹಸ್ತಾನ ಊರ್ಜೇ ದದಾತನ ಮಹಿರಣಾಯ ಚಕ್ಷುಷೇ ಯೋವಶ್ವತಮೋರಸಃ ತಸ್ಯ ವಾಜೇತಿ ಏನಃ ಉಷತೀರಿವ ಮಾತರಃ ತಸ್ಮಾರಂಗಭಾವೋ ಯಸ್ಯಕ್ಷಯಾ ಜನ್ವದ ಆಪೋ ಜನಯತಾಚನಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಓಂ ಅಂಬಾಯ ನಮಃ, ಜಗದಂಬಾಯ ನಮಃ, ಲಲಿತಾಂಬಾಯ ನಮಃ, ಶ್ರೀ ಮಹಾಮೂಕಾಂಬಿಕಾಯ ನಮಃ, ಶ್ರೀಂ ಭಗವತೀ ನಮಃ. ಬ್ರಾಹ್ಮ್ಯಾದಿ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಲಲಿತಾಂ ಬಾಲಾತ್ ತ್ರಿಪುರ ಸುಂದರ್ಯೇ ನಮಃ. ಧೂಪದೀಪ ನೈವೇದ್ಯಂ. ಓಂ ವಿಶ್ವಾಮಿತ್ರ ಋಷಿ ಸವಿತಾ ದೇವತ ಗಾಯತ್ರಿಶ್ಚಂದಃ. ಓಂ ಭೂರ್ಭುವಸ್ವಃ ತತ್ಸವಿತೃಣೇನ ಭರ್ಗೋ ದೇವಸ್ಯ ಧೀಮಹಿ ದೇಹೋ ಯೋ ನ ಪ್ರಚೋದಯಾತ್ ತಸ್ವಂತೃತೇನ ಪ್ರಶಂಜಯಾಮಿ ಕಾಮಧೇನೋಸ್ವರಾಮಿ ಅಮೃತೋವಸ್ತ್ರಣಂಸಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಬ್ರಹ್ಮಣೈ ಸ್ವಾಹ. ಓಂ ಸಾಂಗ್ರಹಣ್ಯೇಚ್ಚಾನ್ಯತತೆ ಇಮಾಂ ಜನತಾಗುಂ ಸಂಗೃಹ್ಣಾದೇತಿ ದ್ವಾದಶ ಮಾತಾ ಸಂವತ್ಸರಃ ವಾವರಂಧೆ ಬೌಂಧೆ ಭವದೆ ಚಿತ್ತಾಂದಾಃ ಊರ್ಧ್ವಮೇ ವಾವರಂಧೆ ಚಿತ್ತಾ ನಕ್ಷತ್ರಂ ಭವದೆ ಚಿತ್ತಂ ವಾ ಏತತ್ ಕರ್ಮ ಯದಸ್ಸಮೇಧಸ್ ಸಮೃದ್ಧೇ. ಹರೆ ನಮಃ ಪಾರ್ವತೀಪದೇ ಇಂದಿರಾರಮಣ ಗೋವಿಂದೋ. ಹರೆ ನಮಃ ಪಾರ್ವತೀಪದೇ.
प्राची विभाति विमला नवशोणशोभा भास्वानुदेत्यनुपदं नवहेमवर्णः पूजन्ति पक्षिरिवः मधुरस्वरेण श्रीमल्लवासिनि दुर्गे पाहि पाहि। स्नात्वा सुतीर्थसलिले धृतभस्मपुण्ड्राः विप्राः सुदीप्ततिलकाः समुपास्य सन्ध्याम् काङ्क्षन्ति दर्शनमुमे भववत्यमोघम् श्रीमल्लवासिनि शिवे पाहि पाहि। संश्रूयते भुवनमङ्गलशङ्खनादः भेरीनिनादसहितो वरतूर्यघोषः उत्तिष्ठ देवि परिपाहि समस्तलोकम् श्रीमल्लवासिनि दुर्गे पाहि पाहि। नित्यानदाननिरते निगमान्तवेद्ये नित्ये परे निखिलदेव महर्षि पूज्ये उत्थाय चोषसि निवारय पापराशिम् श्रीमल्लवासिनि दुर्गे पाहि पाहि। पद्मासनादिविनुतं तव पादपद्मम् पद्मप्रिये सकलपापहरं जनानाम् उत्तिष्ठ भक्तजनतानुजिघृक्षया त्वम् श्रीमल्लवासिनि दुर्गे पाहि पाहि। संसारसागरसमुद्धरणाय यस्याः पादाम्बुजं प्रभवतीह सुभक्तिपोतम् तां त्वां नता स्वभवभीतिहरां प्रसन्ना श्रीमल्लवासिनि दुर्गे पाहि पाहि। स्वर्गापवर्गफलदे निजबोधरूपे दुर्गे ददास्यमरभोगमनन्तकालम् निःश्रेयसं च पदपङ्कजसेवकानां श्रीमल्लवासिनि दुर्गे पाहि पाहि। वाद्यादिदुःखबहुलादितमानसानां रक्ष पिशाचकमहाभयपीडितानां मातस्त्वमेव शरणं सततं नराणां श्रीमल्लवासिनि दुर्गे पाहि पाहि। पूर्णानदानविभवं खलु तावकीनम् को वर्णयोदिह महाजनतानुभाव्यम् भक्तौ घनकामपरिपूरणबद्धदीक्षे श्रीमल्लवासिनि दुर्गे पाहि पाहि।
ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ವೀರ ಯೋಧ ತನ್ನ ಉಸಿರನ್ನು ದಮ್ ಹಿಡಿದು ಯೋಗದಲ್ಲೂ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು, ಯೋಗಾಭ್ಯಾಸದಲ್ಲೂ ಒಂದಿಷ್ಟು ವಿಶೇಷತೆ ಇದೆ ಅಂತಕ್ಕಂಥದ್ದನ್ನು ಎಲ್ಲರಿಗೂ ತಿಳಿಪಡಿಸ್ತಕ್ಕಂತಹ ಒಂದು ವಿಶೇಷತೆಯನ್ನು ಆತ ನೋಡಿಸ್ದ. ಇವತ್ತು ಹನುಮಂತಪ್ಪ ನಮ್ಮ ಮಧ್ಯೆ ಇಲ್ದಿರೇ ಇರಬಹುದು, ಆದರೆ ಅವರಿಲ್ಲೇ ಇದ್ದಾರೆ. ನಮ್ಮ ದೇಶ ಸೇವೆಯನ್ನು, ನಮ್ಮ ದೇಶ ಸೇವೆ ಮಾಡ್ತಿರ್ತಕ್ಕಂತಹ ಪ್ರತಿಯೊಬ್ಬ ಯೋಧರಿಗೂ ಸಹಿತ ಬೆಂಬಲವಾಗಿ ಅವರು ನಿಂತಿದ್ದಾರೆ. ಅಂತಹ ಒಬ್ಬ ಯೋಧನ ಪಡೆದಂತಹ ಆಕೆಯೇ ಭಾಗ್ಯವಂತಳು. ಇವತ್ತು ಆ ವ್ಯಕ್ತಿ ಇಲ್ಲ, ಹನುಮಂತಪ್ಪ ಇವತ್ತಿಲ್ಲ. ಇಲ್ಲದ ಸ್ಥಾನಕ್ಕೆ ಹನುಮಂತಪ್ಪನ ತಂದು ಆಕೆಗೆ ನೆಮ್ಮದಿ ಕೊಡಿಸುವಂತಹ ಚೈತನ್ಯ ಯಾರ ಕೈಲೂ ಇಲ್ಲ. ಹಾಗೆ 9 ತಿಂಗಳು ಹೊತ್ತು ಎತ್ತು ನನ್ನ ಮಗ ದೇಶ ಸೇವೆ ಮಾಡೋಕ್ಕಾಗಿ ಹೊರಟು ಇವತ್ತು ವೀರ ಯೋಧನಾಗಿದ್ದಾನೆ ಅಂತಕ್ಕಂಥದ್ರ ಹೆಮ್ಮೆ ಮಾತ್ರ ಈ ತಾಯಿಗಳುಕೊಳ್ತು. ವಯಸ್ಸಾದ ಕಾಲದಲ್ಲಿ ಏನೇ ಕಷ್ಟ ಸುಖ ಬಂದರೂ ತನ್ನ ಮಗನ ಹತ್ರ ಹೇಳಿಕೊಂಡು ತನ್ನ ಕಷ್ಟವನ್ನು ಹಂಚ್ಕೊಳ್ಳುವಂಥ ಗುಣ ತಾಯಿಗಿರುತ್ತೆ. ಒಂದು ಹೆಣ್ಣು ತಾಯಿಯಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಅಕ್ಕಾಗಿ ಜವಾಬ್ದಾರಿ ಹೊತ್ತಂಥ ಮನೆಯ ಒಂದು ಗೃಹಸ್ಥಾಶ್ರಮದಲ್ಲಿ ಗೃಹಸ್ಥದ ಬಗ್ಗೆ ಒಂದಷ್ಟು ವಿಶೇಷತೆಗಳನ್ನು ತಿಳಿ ಹೇಳ್ತಕ್ಕಂಥ ಒಂದು ಹೆಣ್ಣಿನ ಒಂದು ಸಭ್ಯತೆ, ಹೆಣ್ಣಿನ ಒಂದು ಅನುಕರಣ, ಹೆಣ್ಣಿನ ಒಂದು ಗುಣ ಬಹಳ ದೊಡ್ಡದು. ಅಂತಹ ಒಂದು ಹೆಣ್ಣಿನ ಮನಸ್ಥಿತಿ ನೋಡಿ, ಮಗನ್ನ ಕಳ್ಕೊಂಡಿರ್ತಕ್ಕಂತಹ ಕಣ್ಣುಗಳು, ಪತಿದೇವರನ್ನ ಕಳ್ಕೊಂಡಿರ್ತಕ್ಕಂತಹ ಕಣ್ಣುಗಳು, ಈ 2 ಕಣ್ಣುಗಳು ಇಲ್ಲಿವರೆಗೂ ಕಣ್ಣೀರು ಹಾಕಿ ಇವತ್ತು ಕಣ್ಣಲ್ಲಿ ನೀರು ಬರೆದಂಥ ಪರಿಸ್ಥಿತಿ ಆಗೋಗಿದೆ. ನಾವೆಲ್ಲರೂ ಸಹಿತ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಇವತ್ತು ಇವರಿಬ್ಬರನ್ನೂ ಕರೆಸಿ ನನಗೆ ಮಗ ಇಲ್ಲ ಅಂತ ಹೇಳ್ಕೊಳ್ಳೋವಂಥ ತಾಯಿ, ನನ್ನ ಗಂಡ ಇಲ್ಲ ಅಂತ ಹೇಳ್ತಕ್ಕಂತಹ ತಾಯಿ, ಆ ಹೆಣ್ಣು ಮಕ್ಕಳ ಮನಸ್ಥಿತಿ, ಅವರ ಕಷ್ಟ ಯಾರಿಗೂ ಬರೋದು ಬೇಡ. ಆದರೆ ಒಂದು ಅವರಿಬ್ಬರಿಗೂ ಹೆಮ್ಮೆ ಇದೆ, ಇಬ್ಬರೂ ಸಂತೋಷಪಟ್ಟಿದ್ದಾರೆ, ಇಬ್ಬರೂ ತೃಪ್ತಿಕರವಾಗಿದ್ದಾರೆ. ಯಾರೂ ಸಾಧಿಸ್ತಕ್ಕಂತಹ, ಯಾರಿಗೂ ಸಿಗದಂತಹ ಒಂದು ವಿಶೇಷವಾದಂಥ ಘನತೆ ಅವರ ಮಗನಿಗೆ ಸಿಕ್ಕಿದೆ, ಅವರ ಪತಿದೇವರಿಗೆ ಸಿಕ್ಕಿದೆ. ಅವರು ಮಾಡಿರ್ತಕ್ಕಂಥ ಸೇವೆ ನಮ್ಮ ಭಾರತಾಂಬೆಯ ಸೇವೆ. ಭಾರತಾಂಬೆಯ ವೀರಪುತ್ರನಾದಂತಹ ಹನುಮಂತಪ್ಪರವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಇವರಿಬ್ಬರಿಗೂ ಸದಾಕಾಲ ನೆಮ್ಮದಿ ಸಿಕ್ಕಲಿ, ಅವರ ಪರಿವಾರಕ್ಕೆ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ. ನಿಮ್ಮೆಲ್ಲರ ವಿಶ್ವಾಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ದುರ್ಗಾ ಪರಮೇಶ್ವರಿಯ ಶ್ರೀಗಳ ಆಶೀರ್ವಾದ ಸದಾ ಅವರ ಮೇಲಿರಲಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಆರಾಧ್ಯ ಗುರುದೇವರಾದ ಹಾನಗಲ್ ಕುಮಾರ ಮಹಾಶಿವಗಳವರನ್ನು ಭಕ್ತಿಯಿಂದ ಸ್ಮರಿಸಿರಿಸಿ ಈ ಎಲ್ಲ ವ್ಯಕ್ತಿಗಳಿಗೆ ಶಕ್ತಿ ಸ್ವರೂಪಳಾಗಿರ್ತಕ್ಕಂಥ ಜಗನ್ಮಾತೆ ಜಗದೀಶ್ವರಿ ಶಾಂಭವಿ ತಾಯಿಯನ್ನು ಭಕ್ತಿಯಿಂದ ಆರಾಧಿಸ್ತಾ, ಶಾಂಭವಿ ವರಪುತ್ರನಾಗಿರ್ತಕ್ಕಂಥ ಮಹಾಂತೇಶ್ ಆರಾಧ್ಯ ಮಠರವರು ಹಮ್ಮಿಕೊಂಡಿರ್ತಕ್ಕಂಥ ಆ ಮಹಾತಾಯಿಯ 8ನೇ ವರ್ಷದ ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಹಮ್ಮಿಕೊಂಡ ಹಲವು ಕಾರ್ಯಕ್ರಮಗಳ ಭವ್ಯ ವೇದಿಕೆಯ ದಿವ್ಯ ಸನ್ನಿಧಾನವನ್ನು ಕರುಣಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಯಾವತ್ತೂ ಜಿಲ್ಲಾ ಹಾಗೂ ತಾಲೂಕಾ ಪಂಚಾಯತಿಯ ನೂತನ ಸದಸ್ಯರುಗಳೇ, ಅತಿಥಿ ಮಾನ್ಯರು, ನೆರೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಕೂಡ ಶರಣೋ ಶಿವಶರಣಾರ್ಥಿಗಳು. ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಆನಂದ್ ಗುರುಜಿ ಅಂತಕ್ಕಂಥವ್ರು ಒಬ್ಬರು ಈ ವೇದಿಕೆಯಲ್ಲಿ ಅಲಂಕರಿಸಿರ್ತಕ್ಕಂಥದ್ದು ಎಷ್ಟು ವೇದಿಕೆ ಪ್ರಾಮುಖ್ಯತೆ ಐತೇನೋ ಅಂತಹ ಗುರುಜಿಯವರ ಸನ್ನಿಧಾನದೊಳಗಡೆ ನಮಗೋಸ್ಕರ ಪ್ರಾಣವನ್ನು ತೆತ್ತಿರ್ತಕ್ಕಂಥ ವೀರ ಯೋಧನಾಗಿರ್ತಕ್ಕಂಥ ಹನುಮಂತ ಕೊಪ್ಪದವರಿಗೆ ಸನ್ಮಾನ ನಡೆದದಲ್ಲ, ಅದು ಬಹಳಷ್ಟು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನಾವೆಲ್ಲರೂ ಕೂಡ ಅಂತಹ ಹನುಮಂತ ಕೊಪ್ಪದ ಕುಟುಂಬದವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇದೊಂದು ವಿಶೇಷ ಮತ್ತು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ನನಗೆ ಗೊತ್ತದ ನೀವು ಯಾರ ಮಾತಿಗೋಸ್ಕರ ಕಾಯಕತ್ತೀರ, ಯಾರ ನುಡಿಗಳಿಗೋಸ್ಕರ ಕಾಯಕತ್ತೀರ ಅಂತಕ್ಕಂಥದ್ದು ನಮಗೆ ಗೊತ್ತದ. ನಿಮ್ಮನ್ನು ಕಾಯಿಸಂಗಿಲ್ಲ. ಇಡೀ ನಮ್ಮ ಬೆಳಗಾವಿ ಡಿಸ್ಟಿಕ್ ಒಳಗಡೆ ಬಹಳಷ್ಟು ಸಮಾಧಾನದ ಮಂದಿ ಎಲ್ಲಿ ಅದಾರ ಅಂತಂದ್ರೆ ಬೈಲಂಗದೊಳಗೆ ಅದಾರ ಅಂತೇಳಿ ಕೇಳ್ಪಟ್ಟಿವಿ ನಾವು. ನೀವು ಮತ್ತೆ ಕಂಡಂಗೆ ವೇದಿಕೆ ಮೇಲೆ ಬನ್ನಿ, ಕಂಡಲ್ಲಿ ಎತ್ಕೊಂಡು ಕೈ ಮಾಡಿದ್ನಿ ಪೈ ಮಾಡಿದ್ನಿ ಅಂತಂದ್ರೆ ಕೆಲಸ ಕೆಟ್ಟು ಹೋಗ್ತದೆ. ಯಾಕಂದ್ರೆ ಇಲ್ಲಿ ಟಿ ವಿ ಅವ್ರು ಬಂದಾರ,
ನೀವೇನು ಮಾಡ್ತೀರ ಅದೆಲ್ಲ ಟಿ ವಿಯಾಗ ಗೊತ್ತಾಗ್ತದೆ. ನಾಳೆ ಟಿ ವಿ ನೋಡ್ಬೇಕಾದ್ರೆ ಗೊತ್ತದ, ಅಯ್ಯೋ ಇನ್ನೊಂದಿಟ್ಟು ಚಂದ ಕುಂದ್ರಬೇಕಾಗಿತ್ತು ನೋಡು ಅಂತ ನಿಮ್ಗೆ ಅವಾಗ ಗೊತ್ತಾಗ್ತದೆ. ನಾವು ಜಿ ಟಿ ಅವ್ರಿಗೆ ಹೇಳ್ಬಿಟ್ಟಿವಿ ನಾವೇನಂತ, ಯಾರು ಭಾಳ ಸೈಲೆಂಟ್ ಕೂತಿರ್ತಾರಲ್ಲ ಅವರಷ್ಟ ಗುರುಗಳ ಹತ್ರ ಕರ್ಕೊಂಡು ಒಂದು ಭೇಟಿ ಮಾಡಿಸಿರಿ ಅಂತ ಹೇಳಿವಿ ನಾವು. ಎಲ್ಲ ದಾನದೊಳಗಡೆ ಭಾಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದು ಅಂದ್ರೆ ಧನದಾನ ಅಲ್ಲ, ಕನಕದಾನ ಅಲ್ಲ, ನೀವು ಓಟ್ ಹಾಕ್ತಿರಲ್ಲ ಮತದಾನ ಅದು ಅಲ್ಲ. ಸಮಾಧಾನ ಭಾಳಷ್ಟು ಕಿಮ್ಮತ್ತಿನ ದಾನ ಅಂತ. ಅದನ್ನು ನೀವು ಕೊಟ್ಟದಾಗಿತ್ತು ಅಂತಂದ್ರೆ ಗುರೂಜಿ 2 ದಿನ ಇಲ್ಲೇ ಇರ್ತಾರತ್ತ. ನೀವು ಗಲಾಟೆ ಮಾಡಕತ್ತೀರಿ ಅಂದ್ರೆ ಅವ್ರಿಗೆ ಸದಾ ಎದ್ದೊಕ್ಕಿನಿ ಅಂತ ಅನ್ನಕತ್ತಾರ. ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಭಾಳ ಅಂದ್ರೆ 5 ರಿಂದ 10 ನಿಮಿಷಗಳೊಳಗೆ ನನ್ನ ಮಾತಿಗೆ ವಿರಮಿಸ್ತೇನೆ. ಒಂದು ಕಾಲ ಇತ್ತು, ಏನಂತ ಇತ್ತು ಅಂತಂತಂದರೆ ಆಲ್ ರೋಡ್ಸ್ ಆರ್ ಲೀಡ್ಸ್ ಟು ಪ್ಯಾರಿಸ್ ಅಂತ ಹೇಳ್ತಿತ್ತಂತೆ. ಎಲ್ಲ ಹಾದಿಗಳು ಎಲ್ಲಿಗೆ ಅಂತ 1 ಶತಮಾನದೊಳಗಡೆ ಕೇಳಿದ್ದೇ ಆಗಿತ್ತು ಅಂತಂತಂದರೆ ಆ ಎಲ್ಲ ಹಾದಿಗಳು ಪ್ಯಾರಿಸ್ ನಗರದೆಡೆಗೆ ಅಂತ ಹೇಳ್ತಿದ್ರಂತ. ಅದಾದ ಬಳಿಕ ಮತ್ತೊಂದು ಯುಗ ಬಂತು, ಬಸವ ಯುಗ ಅಂತ ನಾವೆಲ್ಲರೂ ಕರಿತೀವಿ. ಎಲ್ಲರ ಉದಯೋನ್ಮುಖ ಯುಗ ಯಾವುದು ಅಂತಂದ್ರೆ ಅದು 12ನೇ ಶತಮಾನ ಅಂತ ನಮಗೆಲ್ಲ ಗೊತ್ತಿರತಕ್ಕಂಥದ್ದು. 12ನೇ ಶತಮಾನದೊಳಗಡೆ ನಾವು ಕರ್ನಾಟಕದಲ್ಲಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇಡೀ ಎಂಟೈರ್ ಭಾರತದೊಳಗಡೆ ನಾವು ಎಲ್ಲ ಹಾದಿಗಳು ಎಲ್ಲಿಗೆ ಅಂತ ಪ್ರಶ್ನೆ ಮಾಡಿದರೆ ಎಲ್ಲ ಹಾದಿಗಳು ಒಂದೇ ಮಾತು ಹೇಳ್ತಿದ್ವಂತ, ನಮ್ಮೆಲ್ಲ ದಾರಿ ಕಲ್ಯಾಣದಲ್ಲಿಗೆ, ನಮ್ಮೆಲ್ಲ ಆಗಮನ ಕಲ್ಯಾಣದೆಡೆಗೆ ಅಂತ ಹೇಳ್ತಿದ್ವಂತೆ. ಅದಾಯಿತು, ಕಲ್ಯಾಣದ ಬಸವ ಮಹಾಬೆಳಗನ್ನು ನಾವೆಲ್ಲರೂ ಕೂಡ ಅನುಭವಿಸಿದ್ವಿ. ಒಂದು ಹಾದಿ ಕಲ್ಯಾಣದೆಡೆಗೆ ಅಂತಿತ್ತು 1 ಶತಮಾನದೊಳಗಡೆ. ಅದಾದ ನಂತರದ ಶತಮಾನ ನನ್ನೆಲ್ಲ ಹಾದಿಗಳು ಫ್ಯಾಷನೇಬಲ್ ಆಗಿರ್ತಕ್ಕಂಥ ಪ್ಯಾರಿಸ್ದೆಡೆಗೆ ಅಂತಿದ್ವು. ಆದರೆ ಈಗಿರ್ತಕ್ಕಂಥ ಸಂದರ್ಭದೊಳಗಡೆ ಬೆಳಗಾವಿ ಡಿಸ್ಟಿಕ್ ಒಳಗಡೆ ಇರ್ತಕ್ಕಂಥ ಎಲ್ಲ ಹಾದಿಗಳು ಎಲ್ಲಿಗೆ ಅಂತಂದು ಎಲ್ಲ ಬೈಲಹೊಂಗದೆಡೆಗೆ ಅಂತಕ್ಕಂಥ ಮಾತು ಪ್ರೂವ್ ಆಗ್ತಾ ಇದೆ. ಬೈಲಹೊಂಗಲಕ್ಕೆ ಬಂದು ನಾನು ಪ್ರಶ್ನೆ ಮಾಡಿ ಕೇಳಿದೆ, ಅಲ್ಲ ಕಣಯ್ಯ, ನಾನು ರಾಯಚೂರಿಂದ ಬರೋ ಸಂದರ್ಭದಿಂದಲೂ ಕೂಡ ಅಪ್ ಟು ಬೆಳಗಾವಿ ಅಂತ ನಾನು ಕೂಡ ಎಲ್ಲಿಗೆ ಅಂತ ಕೇಳಿದ್ರೆ ಪ್ರತಿಯೊಂದು ಕಿಲೋಮೀಟರ್ದ ಕಲ್ಲು ಹೇಳ್ತಿತ್ತು ಬೈಲಹೊಂಗಲದಲ್ಲಿಗೆ ಅಂತ ಹೇಳಿ. ಬೈಲಹೊಂಗಲಕ್ಕೆ ಬಂದು ನಾನು ಕೇಳಿದೆ, ನೀವೆಲ್ಲ ಎಲ್ಲಿಗೆಪ್ಪ, ಎಲ್ಲ ಹಾದಿಗಳು ನಿಮ್ಮಲ್ಲಿಗೆ, ಆದರೆ ನೀವೆಲ್ಲಿಗೆ ಅಂತ ಕೇಳಿದಾಗ ಬೈಲಹೊಂಗಲದ ಪ್ರತಿಯೊಂದು ಹಾದಿನೂ ಕೂಡ ಇವತ್ತು ನಮಗೇನು ಹೇಳ್ತಿದ್ವು ಅಂತಂತಂದರೆ ಮಹಂತೇಶ್ ಆರಾಧ್ಯ ಮಠರು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದೆಡೆಗೆ ಅಂತ ಹೇಳ್ತಿದ್ರು. ಯಾಕೆ ಅಂತ ಕೇಳಿದ್ರೆ ಆ ಹಾದಿಗಳನ್ನು ಪ್ರಶ್ನೆ ಮಾಡಿದಾಗ 2 ಮಾತು ಹಾದಿಗಳು ಹೇಳ್ತೇನಂತ ಮಹರ್ಷಿ ಆನಂದ್ ಗುರೂಜಿ ಅವರು ಬರಕತ್ತಾರ. ಅದ್ರ ಜೊತೆಗೇನೆ ಈ ಇಡೀ ಜಗತ್ತಿನ ಬೆನ್ನೆಲುಬು ನಾವು ರೈತ ಅಂತ ಕರಿತೀವಿ. ಜಗತ್ತಿನ ಆತ್ಮ ಯಾವುದು ಅಂತಂದ್ರೆ ಅದು ಆಧ್ಯಾತ್ಮ ಅಂತ ಹೇಳುತ್ತೆ. ಅಂತ ಆಧ್ಯಾತ್ಮದೊಳಗಡೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಮಹರ್ಷಿ ಆನಂದ್ ಗುರೂಜಿ ಅವರು ಬರಕತ್ತಾರ. ಅದಕ್ಕೋಸ್ಕರ ನಮ್ಮ ಆದಿಗಳೆಲ್ಲನೂ ಕೂಡ ಆರಾಧ್ಯ ಮಠರ ಕಾರ್ಯಕ್ರಮದೆಡೆಗೆ ಅಂತಂದ್ರು. ಅದ್ರ ಜೊತೆಗೇನೆ ಮತ್ತೂ ಒಂದು ಮಾತು ಹೇಳಿದ್ವು, ಅಷ್ಟೇ ಅಲ್ಲ, ಆಧ್ಯಾತ್ಮಿಕತೆ ಅಷ್ಟೇ ಅಲ್ಲ, ಅಲ್ಲಿ ನಡೆದಿರ್ತಕ್ಕಂಥದ್ದು ಬರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಲ್ಲ, ನಮ್ಮ ಜನರೆಲ್ಲರ ಕಲ್ಯಾಣ ಅಷ್ಟೇ ಅಲ್ಲ, ಈ ದೇಶಕ್ಕೋಸ್ಕರವಾಗಿ ದೇಶ ಗಡಿಯಲ್ಲಿ ಹೋರಾಡಿರ್ತಕ್ಕಂಥ ಹನುಮಂತ ಕೊಪ್ಪದ ಕುಟುಂಬಕ್ಕೆ ಸಾಂತ್ವನದ ಸಿರಿರಕ್ಷೆ, ಶಾಂಭವಿಯ ಸಿರಿರಕ್ಷೆ ಸಿಗಲಿ ಅಂತೇಳಿ ಹಮ್ಮಿಕೊಂಡಿದ್ದಾರೆ. ನಾವಂತೂ ಕಾರ್ಗಿಲ್ಗೆ ಹೋಗೋಕ್ಕಾಗಲಿಲ್ಲ, ನಾವಂತೂ ಸಿಯಾಚಿನ್ ಗಡಿ ನೋಡೋಕ್ಕಾಗಲಿಲ್ಲ. ಆ ಗಡಿ ಒಳಗಡೆ ತನ್ನ ಪ್ರಾಣ ಲೆಕ್ಕಿಸದೆ 6 ದಿನಗಳ ಕಾಲ, ಯಾವುದೋ ಒಂದು ಗವ್ಯಾಗಲ್ಲ, 6 ದಿನಗಳ ಕಾಲ ಬರ್ಪಿನ ಕೆಳಗಡೆ ಇರೋದು ಅಂತಂದ್ರೆ ಸುಮ್ಮನೆ ಮಾತೇನು ಕಂಡ್ರಣ. ನಿಮ್ಮ ಮಕ್ಕಳು ತಿಂತಕ್ಕಂಥ ಐಸ್ ಕ್ಯಾಂಡಿನ 5 ನಿಮಿಷ ನಿಮ್ಮ ಕೈಯೊಳಗಡೆ ಹಿಡ್ಕೊಳ್ತಕ್ಕಂಥ ತಾಕತ್ ನಿಮಗಿಲ್ಲ. ಅಂಥದ್ರೊಳಗಡೆ ನನ್ನ ಹನುಮಂತ ಕೊಪ್ಪದು 65 ಅಡಿ ಹಾಳದೊಳಗಡೆ ಐಸ್ ಕೆಳಗಡೆ ಇದ್ದ ಅಂದರೆ ಏನ್ರಿ ಅವನು ಜೀವದ ತಾಕತ್ತು. ಇದಕ್ಕೋಸ್ಕರ ಭಾರತ ಅಂತಂದ್ರೆ ಹೆಮ್ಮೆ ಪಡ್ಬೇಕು ನಾವೆಲ್ಲರೂ. ಚೀನಾ ಭಾರತ ಇನ್ನೇನು ಯುದ್ಧ ಆಗಬೇಕು, ಇನ್ನೇನು ಚೀನಾದ ಮೇಲೆ ಭಾರತ ನಮ್ಮ ಮೇಲೆ ಚೀನೀರು ಆಕ್ರಮಣ ಮಾಡಬೇಕು. ಚೀನಾ ಸೈನಿಕರಿಗೆ ಕೇಳಿದ್ರಂತೆ, ನಮ್ಮ ದೇಶದ ಒಬ್ಬ ಕ್ಯಾಪ್ಟನ್ ಕೇಳಿದಂತೆ ಆ ದೇಶದ ಕ್ಯಾಪ್ಟನ್ಗೆ, ಅಲ್ಲ ಕಣಯ್ಯ, ನಮ್ಮ ದೇಶಕ್ಕಿಂತಲೂ ನಿಮ್ಮ ದೇಶ ಬಹಳಷ್ಟು ಮುಂದುವರೆದಿರ್ತಕ್ಕಂಥ ರಾಷ್ಟ್ರ ಇದೆ, ನಿಮ್ಮ ಹತ್ರ ಬಹಳಷ್ಟು ಆಧುನಿಕ ವೆಪನ್ಸ್ಗಳಿದಾವ, ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಭಾರತ, ನಮ್ಮದು ಅವಾಗ ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಹತ್ರ ಏನದವಲ್ಲ ಅವ ಮದ್ದುಗುಂಡುಗಳದವ, ಆದರೂ ಕೂಡ ಈ ದೇಶ ಮೇಲೆ ಆಕ್ರಮಣ ಮಾಡಲಿಕ್ಕೆ ಚೀನಾ ಯಾಕೆ ನೀವು ಹೆದರ್ತೀರಿ ಅಂತ ಕೇಳಿದಾಗ ಭಾರತೀಯರಾದ ನಾವು ಹೆಮ್ಮೆ ಪಡಬೇಕಾಗತ್ತೆ. ಚೀನಾದ ಕ್ಯಾಪ್ಟನ್ ಹೇಳಿದಂತೆ ನಮ್ಮ ದೇಶದ ಸೈನಿಕರ ತಾಕತ್ತಿನ ಬಗ್ಗೆ ಹೇಳ್ತಾನಾತೇನಂತ. ಏನಿಲ್ಲ ಕಣಯ್ಯ, ವ್ಯತ್ಯಾಸ ಸಿಂಪಲ್ ಏನು ಅಂತಂತಂದರೆ, ನಿಮ್ಮ ದೇಶದವರು ಮೇಲೆ ನಾವು ಆಕ್ರಮಣ ಮಾಡಲಿಕ್ಕೆ ಯಾಕೆ ಹೆದರ್ತೀವಿ ಅಂತಂದರೆ, ನಮ್ಮ ಚೀನಾದಲ್ಲಿ ಬಹಳಷ್ಟು ಆಧುನಿಕ ವೆಪನ್ಸ್ಗಳಿದ್ದರೂ ಕೂಡ ಭಾರತದ ಮೇಲೆ ಯಾಕೆ ನಾವು ಯುದ್ಧ ಮಾಡಲಿಕ್ಕೆ ಹೆದರ್ತೀವಿ ಅಂತಂತಂದರೆ, ಚೀನಾದ ಸೈನಿಕರು, ಇದು ಕುಂದ್ರುಗಿ ಸ್ವಾಮಿ ಹೇಳ್ತಕ್ಕಂಥ ಮಾತಲ್ಲ, ಚೀನಾದ ಸೈನಿಕರ ಕ್ಯಾಪ್ಟನ್ ಹೇಳ್ತಕ್ಕಂಥ ಮಾತು. ಏನಂತ ಹೇಳ್ದ ಅಂತಂದರೆ, ಚೀನಾದ ಸೈನಿಕರು ಪಗಾರ್ಗೋಸ್ಕರ ಯುದ್ಧ ಮಾಡಿದ್ರೆ ಭಾರತೀಯರು ತಾಯ್ನಾಡಿಗೋಸ್ಕರ ಯುದ್ಧ ಮಾಡ್ತಾರ ಅಂತ ಹೇಳ್ತಾರೆ ಅಂತಂದ್ರೆ ನಮ್ಮ ಸೈನಿಕರ ತಾಕತ್ತೆಂತದ್ದು ಕಂಡ್ರಣ. ಈ ತಾಕತ್ತಿರೋದ್ರಿಂದನೇ ಹೂಣರು, ಶಕರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಚೀನಾ, ಪಾಕಿಸ್ತಾನ ಅಷ್ಟೆಲ್ಲ ದೇಶ ಆಕ್ರಮಣ ಮಾಡಿದರೂ ಕೂಡ ಜಗತ್ತಿನ ಇತಿಹಾಸದೊಳಗಡೆ ತಲೆ ಎತ್ತಿರೋ ದೇಶ ಅಂದ್ರೆ ಅದು ನನ್ನ ಭಾರತ ದೇಶ ಮಾತ್ರ. ಯಾಕೆ ಅಂತಂದ್ರೆ ಹನುಮಂತ ಕೊಪ್ಪದಂತವ್ರು ನನ್ನ ದೇಶಕ್ಕೋಸ್ಕರ ಅದಾರ ಕಂಡ್ರಣ.
ಅಂಥ ಕೊಪ್ಪದಂಥವ್ರಿಗೆ ನಮ್ಮ ಆನಂದ್ ಗುರುಜಿ ಅಂತವರು ನಮ್ಮ ಇಡೀ ನಮ್ಮ ಕರ್ನಾಟಕದ ಸಂತ ಸಮಾವೇಶ ಎಲ್ಲನೂ ಕೂಡ ಆಶೀರ್ವಾದ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ. ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಬಂದಿದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಭಾಳಷ್ಟು ಜನ ಹೇಳ್ತಿರ್ತಾರೆ ಏನಂತ, ಎಲ್ಲ ಮೂಢನಂಬಿಕೆಗಳ ಕಂಡ್ರಣ ಟಿವಿಯಾಗ ಬರ್ತಕ್ಕಂಥವ್ರೆಲ್ಲ ಡಾಂಬಿಕವಾಗಿ ಜ್ಯೋತಿಷ್ಯ ಹೇಳ್ತಾರ, ಹಂಗೆ ಹಿಂಗೆ ಅವ್ರು ಹೇಳಿದ್ದೆಲ್ಲ ಸುಳ್ಳು, ಹಂಗೆ ಹಿಂಗೆ ಅಂತ ಹೇಳ್ತಾರ. ಅವರು ಹಸ್ತ ಮುಟ್ಟಿದ್ರೇನೆ ನಾವೆಂಗೆ ಪವಿತ್ರ ಆಗ್ತೀವಿ, ಅವ್ರ ಪಾದ ಮುಟ್ಟಿದ್ರೇ ನಾವೆಂಗೆ ಸಿರಿವಂತರಾಗ್ತೀರಿ ಅಂತಕ್ಕಂಥವ್ರು ಭಾಳಷ್ಟು ಜನ ಅದಾರ. ಅವ್ರಿಗೆ ಒಂದು ಮಾತು ಹೇಳಿ ನನ್ನ ಮಾತಿಗೆ ವಿರಮಿಸ್ತೇನೆ. ಅದೇನು ಅಂತಂತಂದ್ರೆ ನಿಮಗೆ ಕೇಳ್ತೀನಿ, ನೀವು ಲಗ್ನ ಆಗಿ ಯಾರ್ದನ ಮನ್ಯಾಗ ಕಾಲಿಟ್ರಿ ಅಂದ್ರೆ ಅಮ್ಮ ಭಾಳ ದೊಡ್ಡ ಶ್ರೀಮಂತ ಇರ್ಬೇಕು. ನೀವು ಪಾದಾರ್ಪಣೆ ಆದ ಬಳಿಕ ನಿಮ್ಮನ್ನು ಸೊಸೆಯಂತ ಮನೆಗೆ ಕರ್ಕೊಂಡು ಬಳಿಕ ಯಾಕೆ ಸ್ವಾಮಿಗಳು ನಮ್ಮ ಪರವಾಗಿ ಬಂದಾರಲ್ಲ ಅಂತ ಅಂತೀರಿ. ಖರೆ ನೀವು ಸುಮ್ಮ ಕೂತೀರಿ ಅಂದ್ರೆ ಮ್ಯಾಲೆ ಕೂತೋರ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡಿರ್ತೀರಿ ನೀವು, ಮತ್ತು ನಾವ್ಯಾಕೆ ನಿಮ್ಮ ಬಗ್ಗೆ ಮಾತಾಡಬಾರ್ದು? ಹೌದಲ್ಲ, ವಾಕ್ ಸ್ವಾತಂತ್ರ್ಯ ಐತಿ. ಸತ್ಯವನ್ನು ಪ್ರತಿಪಾದಿಸಿದೀವಿ ಅಷ್ಟೇ. ಯಾರು ಮೂಢನಂಬಿಕೆ ಅಂತಕ್ಕಂಥದ್ದು ಸುಳ್ಳು ಅಂತ ನೀವೇನು ನಂಬಿಕೆಗಳು ಸುಳ್ಳು ಅಂತ ಹೇಳ್ತಾರಲ್ಲ, ಹೋಮಕ್ಕೆ ನೀವು ಭಾಳಷ್ಟು ತುಪ್ಪ ಹಾಕಿ ವೇಸ್ಟ್ ಮಾಡ್ತೀರಿ ಅಂತ ಹೇಳ್ತಾರಲ್ಲ, ಆ ಕಲ್ಲಿಗೆ ಹಾಲಿಗೆ ನೀರೆರೆದು ನೀವೇನೋ ಹಾಲೆರೆದು ನೀವು ವೇಸ್ಟ್ ಮಾಡ್ತೀರಿ ಅಂತ ಹೇಳಕತ್ತಾರಲ್ಲ, ಅವ್ರ ಬಗ್ಗೆ ಹೇಳಕತ್ತೀನಿ. ಜ್ಯೋತಿಷ್ಯ ಎಲ್ಲ ಸುಳ್ಳು ಅಂತ ಹೇಳಕತ್ತಾರಲ್ಲ, ಅವ್ರ ಬಗ್ಗೆ ಹೇಳಕತ್ತೀನಿ. ನಿಮ್ಮದೇ ತತ್ವ ನಿಮ್ಮದೇ ಸತ್ವ ನಿಮಗೆ ಹೇಳಿ ನಾವು ಕುಂದಿರ್ತಕ್ಕಂಥ ಕೆಲಸ ಅಷ್ಟೇ ಅದ. ಯಾವುದೋ ಒಬ್ಬ ಹೆಣ್ಮಗಳು ಭಾಳಷ್ಟು ಶ್ರೀಮಂತರ ಮನೆ ಇರ್ತದ, ಆಕಿ ಸೊಸೆಯಾದ ಬಂದು ಒಂದು 2-3 ವರ್ಷದೊಳಗಡೆ ಆ ಮನೆ ಏನಾರು ಭಾಳಷ್ಟು ಬಡತನದ ಪರಿಸ್ಥಿತಿಗೆ ಬಂತು ಅಂದ್ರೆ ಏನಂತೀರಿ ನೀವೆಲ್ಲರೂ? ಏನಂತೀರಿ? ಇದಕ್ಕೆ ಉತ್ತರ ಇಲ್ಲಿ ನೋಡ. ಏನಂತೀರಿ? ಆಕಿನ ಕಾಲ್ಗುಣ ಸರಿಗಿಲ್ಲ ಅಂತ ಹೇಳ್ತೀರಿ. ಅದೇ ಒಂದು ಬಡತನದಿರ್ತಕ್ಕಂಥ ಮನೆಗೆ ಒಬ್ಬ ಹೆಣ್ಮಗಳು ಬಂದ್ಲು, ಆಕೆ ಕಾಲಿಟ್ಲು ಅಂತಂದ್ರೆ ಸಡನ್ನಾಗಿ ಅವ ಬೆಳಕರಿಯೋದ್ರೊಳಗಡೆ ಜಡಿಪಿ ಎಲೆಕ್ಷನ್ ಎತ್ಕೊಂಡು ಜಿಲ್ಲಾಧ್ಯಕ್ಷ ಆದ, ಅವ ಭಯಂಕರ ಬೆಳೆಸಿದ ಅಂದ್ರೆ ಏನಂತೀರಿ ನೀವು? ಆಕಿನ ಪಾದ ಪುಣ್ಯ ಅವಂದೇನಿತ್ತು, ಏನು ಇರಲಿಲ್ಲ, ನಮ್ಮ ಮಗಳ ಕೊಟ್ನಿ ಬೆಳೆದು ನೋಡವಂತೀರಿ. ಹೌದಿಲ್ಲ? ಒಂದು ವಂಶ ಬೆಳೆಸ್ತಕ್ಕಂಥ ನಿಮ್ಮ ಪಾದದೊಳಗಡೆ ಒಂದು ಮನೆ ಏರ್ಸೋದು ಒಂದು ಮನೆ ಇಳಿಸೋದು ತಾಕತ್ತೈತಿ ಅಂತಂತಂದರೆ, ಇಲ್ಲಿ ಕೂತು ವೇದಿಕೆ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಮಹರ್ಷಿಗಳಾಗಿರ್ಬೋದು, ಮಾಂತೇಶಣ್ಣರಾಗಿರ್ಬೋದು, ಸ್ವಾಮಿಗಳಾಗಿರ್ಬೋದು, ಸದಾ ಶಾಂಭವೇ ಚರಣದಾಸರಾಗಿ ಆಕೆಯನ್ನು ಭಜಿಸ್ತಕ್ಕಂಥ ನಮ್ಮಗಳಿಗೆ, ಅರ್ಥಾತ್ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಸ್ವಾಮಿಗಳಿಗೆ ನಿಮ್ಮನ್ನು ಉದ್ಧಾರ ಮಾಡೋಷ್ಟು ತಾಕತ್ತಿರಂಗಿಲ್ಲ ಏನ್ರಪ್ಪ. ಇರ್ತದ, ಯಾರು ಕಂಡುಕೊಳ್ತೀರಲ್ಲ ಅವ್ರಿಗೆ ಮಾತ್ರ ಬೆಳಕಾಗತ್ತೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ನಮ್ಮ ಜ್ಯೋತಿಷ್ಯ ನಿಂತಿರೋದು ಸೂರ್ಯ ಚಂದ್ರ ಅವರಿಬ್ಬರು ಸುಳ್ಳದಾರ ಅನ್ರಿ, ನಮ್ಮ ಜ್ಯೋತಿಷ್ಯ ಸುಳ್ಳು ಅಂತ ಆಗ್ತದ. ಅವರಿಬ್ಬರು ಇರೋದ್ರಿಂದನೇ ನಾವೆಲ್ಲರೂ ಇರೋದ್ರಿಂದ ಅಂತಹ ಜ್ಯೋತಿಷ್ ಪಂಡಿತರಾಗಿರ್ತಕ್ಕಂಥ ನಮ್ಮ ಮಾಂತೇಶ್ ಶಾಸ್ತ್ರಿಗಳವರು ಬೈಲಹೊಂಗಲದೊಳಗಡೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ನಾನು ಹಂಗೆ ಮಾತನಾಡೋ ಸಂದರ್ಭದಲ್ಲಿ ಮಾಂತೇಶ್ ಅಣ್ಣಕ್ಕೆ ಕೇಳಿದೆ, ಅಲ್ಲಣ್ಣ ಯಾರ್ಯಾರನ್ನ ಬೇಕು ಎಲ್ಲರನ್ನೂ ಕರೆಸ್ಬಿಟ್ರಿ, ಎಲ್ಲರೂ ಟಿವಿಯಾಗ ನೋಡ್ತಕ್ಕಂಥವ್ರೆಲ್ಲರೂ ವೇದಿಕೆ ಮೇಲೆ ಕರೆಸಿ ನೀವೆಲ್ಲ ನಮ್ಮ ಬೈಲಹೊಂಗಲ ಮಂದಿಗೆ ತೋರ್ಸಾಕತ್ತೀರಿ, ಮುಂದಿನ ವಿಚಾರ ಏನ್ರಿ ಅಂತ ಕೇಳಿದಾಗ ಒಂದೇ ಒಂದು ಮಾತು ಹೇಳ್ದ, ಏನಿಲ್ರಿ ಅಜ್ಜರ 2020ಕ್ಕೆ ಭಾರತ ಸೂಪರ್ ಪವರ್ ದೇಶ ಆಗ್ತತಲ್ರಿ, 2020ಗೆ ಹೌದಣ್ಣ ಅದಕ್ಕೂ ನಾನು ಕಾಯಕತ್ತೀನಿ ಅಂತದ. ಮೋಸ್ಟ್ಲಿ ನೀವು ನಿಮ್ಮ ಮಕ್ಕಳ ಬಗ್ಗೆ ಕನಸು ಕಂಡಿರೋ ಬಿಟ್ಟಿರೋ ಗೊತ್ತಿಲ್ಲ, ನಮ್ಮ ಮಾಂತೇಶ್ ಅಣ್ಣ ಕಂಡಿರ್ತಕ್ಕಂಥ ಕನಸೇನು ಅಂತಂತಂದ್ರೆ 2020ಕ್ಕೆ ಭಾರತ ಸುಪೇರ್ ರಾಷ್ಟ್ರ ಆಗ್ತದ. ಹೌದಣ್ಣ, ನಮ್ಮದು ದೊಡ್ಡ ದೇಶ ಆಗ್ತದ. ಅವಾಗ ಎಲ್ಲ ರಾಷ್ಟ್ರಗಳು ನಮ್ಮ ದೇಶಕ್ಕೆ ಸೆಲೆಕ್ಟ್ ಹೊಡಿತಿರ್ತಲ್ರಿ ಅಜ್ಜಾರ ಅಂತಂದ. ಹೌದಣ್ಣ, ಆ ಕ್ಷಣಕ್ಕೋಸ್ಕರ ನಾನು ಕಾಯಕತ್ತೀನಿ ಅಂತಂತಂದ್ರೆ, ನಿನ್ನ ಕನಸೇನು ಅಂತ ಕೇಳಿದಾಗ ಆತ ಹೇಳ್ತಿರ್ತಕ್ಕಂಥ ಮಾತೇನು ಅಂತಂದ್ರೆ, ಏನಿಲ್ರಿ ಅಜ್ಜಾರ, ಆ ಸಾಧಕರ ಸಾಲ ಏನಿರ್ತೈತಲ್ಲ, ಸೂಪರ್ ಪವರ್ ರಾಷ್ಟ್ರ ಆಗಬೇಕಾಗಿತ್ತು ಅಂದ್ರೆ ನಮ್ಮ ದೇಶ ಸಾಧನೆ ಮಾಡಿದಾಗ ಮಾತ್ರ ಅಲ್ಲಿಗೆ ಹೋಗ್ತದ. ಆ ಸಾಧಕರ ಸಾಲಿನೊಳಗಡೆ ನಮ್ಮ ಬೈಲಹೊಂಗಲದ ಶಾಂಭವಿ ಭಕ್ತರೊಂದು 4 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿಬಿಟ್ಟಿದ್ರೆ ಸಾಕು ಅಂತ ಹೇಳಿದ್ರೆ ವಿನಃ ನನ್ನ ಮಕ್ಕಳು ಸೆಲೆಕ್ಟ್ ಆಗಲಿ ಅಂತ ಹೇಳಲಿಲ್ಲ. ಅಂತಹ ನಿಸ್ವಾರ್ಥಿಯಾಗಿರ್ತಕ್ಕಂಥ ಮಹಂತೇಶ್ ಆರಾಧ್ಯ ಮಠರವ್ರ ಕಾರ್ಯ ಸದಾ ನಮ್ಮ ಸಮಾಜ ಸೇವೆ ಇದೇ ತರನಾಗಿ ಮುಂದುವರಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಮಹರ್ಷಿ ಆನಂದ್ ಗುರುಜಿ ಅವರು ಬಂದಿದ್ದಾರೆ, ಅವರಿಂದ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡಿದ್ದೀರಾ, ಸದಾ ನಮ್ಮ ಜನತೆಗೆ ಒಳಿತನ್ನೇ ಕಲ್ಪಿಸಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಹಾಗೂ ಈ ದೇಶಕ್ಕೆ ನಮಗೆಲ್ಲ ಶಾಂತಿ ನೀಡಿರ್ತಕ್ಕಂಥ ಆ ಸೈನಿಕರ ಬಗ್ಗೆ ತಮ್ಮೆಲ್ಲರ ಪ್ರಾರ್ಥನೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮಗೆಲ್ಲ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು, ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು, ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಹೇ ಗುರುವಿನ
ಗುರುವಿನ ಪಾದದ ಧೂಳಿನ ಕಣಕಣ ಮೃತ್ತಿಕೆಯಂತೆ ನೋಡು. ಗುರುವಿನ ಹೆಸರಲೆ ಅಶ್ವಿನಿ ಭರಣಿ ಕೃತ್ತಿಕೆಯುಂಟು ಹಾಡು. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ಗಾಳಿಯು ಕೂಡ ಉಸಿರಾಡೋಲ್ಲ ಎಂದು. ಗುರುವಿನ ಕೈಗಳ ಸ್ಪರ್ಶವೇ ಸಾಕು ಭೂಮಿ ಬಾನು ಒಂದು. ಭಕ್ತಿಯು ಮುಕ್ತಿಯು ನಿಶ್ಚಲ ಶಕ್ತಿಯು ಎಲ್ಲ ಗುರುವೇ ಎಂದು. ಶಿಕ್ಷಣ ರಕ್ಷಣೆ ಹೊಣೆಯನ್ನು ಹೊತ್ತ ಗುರುವು ಈತನೆ ಎಂದು. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಬೈಲಹೊಂಗಲದ ಎಲ್ಲ ನನ್ನ ಅಭಿಮಾನಿ ದೇವರುಗಳೇ ಹಾಗೂ ಬೈಲಹೊಂಗಲಕ್ಕೆ ಆಗಮಿಸಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಮೂಲ ಮೂಲೆಯಿಂದ ಇಲ್ಲಿ ಬಂದಿದ್ದಾರೆ ಅಂದಿರೋದು ತಪ್ಪಲ್ಲ. ನನ್ನ ಅಭಿಮಾನಿಗಳು ನನ್ನ ಕಾರ್ಯಕ್ರಮ ಎಲ್ಲೇ ಆದರೂ ಸಹಿತ ಬೈಲಹೊಂಗಲದಿಂದ ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಂದ ಇಲ್ಲಿಗೂ ಬರ್ತಾರೆ. ಹಾಗೆ ಕರ್ನಾಟಕ ರಾಜ್ಯದ ಮೂಲ ಮೂಲೆಗಳಿಂದ ಆಗಮಿಸ್ತಕ್ಕಂತಹ ಎಲ್ಲ ನನ್ನ ಅಭಿಮಾನಿಗಳಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಹಾಗೆ ಇನ್ನೊಂದು, ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಅಡಿಯಿಂದ ಇನ್ನೊಂದು ಹೆಜ್ಜೆ ನಾವು ಮುಂದಿಟ್ಟು ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಯಶಸ್ಸು ಬೇಕು, ಜೀವನದಲ್ಲಿ ಒಂದಿಷ್ಟು ಲವಲವಿಕೆ ಬೇಕು. ನಮ್ಮ ಮನೆ ಮಕ್ಕಳು ಮುಂದೆ ಏನಾಗ್ತಾರೆ, ಮನೆ ಮಕ್ಕಳ ಭವಿಷ್ಯದಲ್ಲಿ ಹೇಗಿರ್ಬೋದು, ಹಾಗೂ ಪ್ರತಿದಿನ ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥ ನಮಗೆ ಸಮಸ್ಯೆಗೊಂದು ಕೊನೆ ಯಾವಾಗ, ಗ್ರಹಗತಿಗಳಲ್ಲಿ ಸಿಕ್ಕಿ ಸಮಸ್ಯೆಯನ್ನು ಕಾಣದಿರ, ಆ ಸಮಸ್ಯೆಗೆ ಪರಿಹಾರ ಕಾಣದಿರ ಸಾಕಷ್ಟು ನೋವಿನಿಂದ ಇರ್ತಕ್ಕಂತಹ ಕಾಲದಲ್ಲೂ ಹಾಗೂ ರೋಗ ರುಜಿನಗಳಂತಕ್ಕಂಥದ್ದು ತಾಂಡವಾಡ್ತಾ ಇರುವಾಗ ಆ ರೋಗ ರುಜಿನಗಳನ್ನು ದೂರ ಮಾಡಿಕೊಳ್ಳುವಂತಹ ವಿಧಿವಿಧಾನ ಹೇಗೆ, ಇವೆಲ್ಲವನ್ನು ಸಹಿತ ಆಲೋಚಿಸಿ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಅಡಿಯಲ್ಲಿ ಪ್ರಪ್ರಥಮವಾಗಿ ಸಾಕಷ್ಟು ಜನ ನುರಿತ ಜ್ಯೋತಿಷ್ಯರ ತಂಡವೊಂದನ್ನು ರಚಿಸಿ ಆ ಜ್ಯೋತಿಷ್ಯರ ತಂಡದಲ್ಲಿ ಎಲ್ಲರನ್ನೂ ಕೂಡಿಸಿ ನಿಮ್ಮ ಡೇಟ್ ಆಫ್ ಬರ್ತು, ಹುಟ್ಟಿದ ದಿನಾಂಕ ಸರಿಯಾದ ನಿಗದಿಪಡಿಸಿರ್ತಕ್ಕಂಥ, ಅಂದರೆ ನೀವು ಹುಟ್ಟಿದಂಥ ಸಮಯ, ಯಾವ ಊರಲ್ಲಿ ಹುಟ್ಟಿದ್ದೀರಿ, ಯಾವ ಊರು, ಯಾವ ಸಮಯ ಮತ್ತು ಯಾವತ್ತಿನ ದಿನ ನೀವು ಹುಟ್ಟಿದ್ದೀರಿ, ಇದಿಷ್ಟನ್ನು ನಮಗೆ ಕರೆಕ್ಟ್ ಆಧಾರವಾಗಿ ಕಳಿಸ್ಕೊಟ್ರೆ ಆ ಆಧಾರವನ್ನು ಗಮನಿಸಿ ಸೂಕ್ತವಾದಂಥ ರೀತಿ ಜಾತಕವನ್ನು ಏರ್ಪಾಡು ಮಾಡಿ ನಿಮ್ಮ ಉದ್ಯೋಗ, ವ್ಯವಹಾರ, ಕಾರ್ಯಸಿದ್ಧಿ ಹಾಗೂ ನಿಮ್ಮ ಲಾಭ ನಷ್ಟಗಳು, ನಿಮ್ಮ ಕಾರ್ಯವೈಖರಿಗಳಲ್ಲಾಗ್ತಕ್ಕಂತಹ ಲಾಭ ನಷ್ಟಗಳ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಚಿಕ್ಕದಾದಂತಹ ಜಾತಕ ಕುಂಡಲಿಯಲ್ಲಿ ನಾವು ಸಿದ್ಧತೆ ಪಡಿಸ್ತಾ ಇದ್ದೀವಿ. ಇದನ್ನು ಇಲ್ಲಿವರೆಗೂ ಆನಂದ್ ಗುರೂಜಿಯವರನ್ನು ನೀವು ಕಂಡದ್ದು, ನೋಡಿದ್ದು ಸ್ವರತರಂಗ, ಚಕ್ಷುರ್ಮತಿ, ದರ್ಪಣಾಂಜನ, ಪಾದರಸ ಪಾಂಡಿತ್ಯದಲ್ಲಿದ್ದೆ ನಾನು. ಈಗ ನನ್ನ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಸಂಸ್ಥಾನದಲ್ಲಿ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಸಾಕಷ್ಟು ಜನ ವೈದ್ಯರನ್ನು, ಯಾವ ವೈದ್ಯರು, ಜ್ಯೋತಿಷ್ಯ ಮಹಾವೈದ್ಯರು, ವೈದ್ಯರು ಅಂದರೆ ಇಂಜೆಕ್ಷನ್ ಕೊಡ್ತಕ್ಕಂಥವ್ರಲ್ಲ, ಜ್ಯೋತಿಷ್ಯ ವೈದ್ಯರನ್ನು, ಜ್ಯೋತಿಷ್ಯ ಡಾಕ್ಟ್ರುಗಳನ್ನು, ಡಾಕ್ಟ್ರೇಟ್ ಪಡೆದಿರ್ತಕ್ಕಂಥವ್ರನ್ನ, ಸಾಕಷ್ಟು ಅಭ್ಯಾಸ ಕ್ರಮವನ್ನು ಮಾಡಿರ್ತಕ್ಕಂಥವ್ರನ್ನ, ದೇವಿ ಔಪಾಸಕರನ್ನು, ಹಾಗೆ ನಮ್ಮ ಮಾಂತೇಶ್ ಅಂತಹ ಆತ್ಮೀಯ ಶಿಷ್ಯರನ್ನು ಒಳಗೊಂಡು ಸಾಕಷ್ಟು ಜನಗಳನ್ನು ಕೂಡಿಸಿ ಜಾತಕ ಕುಂಡಲಿಯನ್ನು ರೆಡಿ ಮಾಡ್ತಾ ಇದ್ದೀವಿ. ಇದನ್ನು, ಈ ಜಾತಕ ಕುಂಡಲಿ ನಿಮ್ಮ ಮನೆ ಮಕ್ಕಳಿಗೆ ನೀವು ಬೇಕಂದಾಗ
ನೀವು ಇದರಲ್ಲಿ ತಿಳಿಸಿರ್ತಕ್ಕಂಥ ಫೋನ್ ನಂಬರ್ಸನ್ನು ಈಗ ನನ್ನ ಆತ್ಮೀಯರು, ನನ್ನ ಶಿಷ್ಯವರ್ಗ ಫೋನ್ ನಂಬರ್ನ ಒಂದು ಸತಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾರೆ. ತಾವು ಕರೆ ಮಾಡಿ, ಆ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತು ಟೈಮನ್ನು ಕೊಡಿ. ಖಂಡಿತವಾಗಲೂ ಜಾತಕವನ್ನು ನಿಮ್ಮ ಮನೆ ಬಾಗಿಲಿಗೆ ಸೇರಿಸುವಂಥ ಕೈಂಕರ್ಯವನ್ನು ನಾವು ಮಾಡ್ತೀವಿ. ಆ ಜಾತಕದ ಒಂದು ಪ್ರತಿ ಲೋಕಾರ್ಪಣೆ ಕರ್ನಾಟಕ ರಾಜ್ಯದ ಪ್ರಪ್ರಥಮವಾಗಿ ದುರ್ಮುಖಿ ನಾಮ ಸಂವತ್ಸರದ ಹೊಸ ವರ್ಷದ ಹೊಸ ಒಂದು ಕಾರ್ಯಕ್ರಮದ ನನ್ನ ಮಹಾಂತೇಶ, ನನ್ನ ಆತ್ಮೀಯರಾದಂಥ, ನನ್ನ ಪಟ್ಟ ಶಿಷ್ಯನಾದಂಥ, ದೇವಿ ಉಪಾಸನೆ ಮಾಡ್ತಾ ಸದಾಕಾಲ ದೇವಿ ಆರಾಧನೆ ಮಾಡ್ತಕ್ಕಂಥ ಮಹಾಂತೇಶನ ಆಸ್ಥಾನದಲ್ಲಿ ಇವತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಜಾತಕ ಕುಂಡಲಿಯನ್ನು ಲೋಕಾರ್ಪಣೆ ಮಾಡ್ತಿದ್ದೇನೆ. ಯಾವ ಕಾಲಕ್ಕೆ ಏನು ಮಾಡಬೇಕು, ಆರೋಗ್ಯ ಕೆಟ್ಟಾಗ ಆರೋಗ್ಯನ ಸರಿಪಡಿಸ್ಕೊಳ್ತಕ್ಕಂತಹ ವಿಧಾನ ಎಂತು, ಸಮಸ್ಯೆಯಾಗಿ ಜೀವನದಲ್ಲಿ ಕತ್ತಲು ಆವರಿಸಿದಾಗ ಬೆಳಕಿನೆಡೆಗೆ ನಡೆಯುವ ಮಾರ್ಗವೆಂತು, ಈ ಎಲ್ಲ ಚುಟುಕಾದಂಥ ರಹಸ್ಯಗಳು ಈ ಗ್ರಂಥದಲ್ಲಿದೆ. ಈ ಗ್ರಂಥವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಿದ್ದೇವೆ. ಇದೊಂದು ಮಹಾಗ್ರಂಥ. ಈ ಗ್ರಂಥಕ್ಕೆ ಮೂಲ ಆಧಾರ ಶಕ್ತಿ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು ಮತ್ತು ವಿಳಾಸ. ಅಂದರೆ ಎಲ್ಲಿ ಹುಟ್ಟಿದ್ದೀರಿ, ಯಾವ ಗ್ರಾಮ, ಯಾವ ಊರು, ಯಾವ ಡಿಸ್ಟಿಕ್ಕು, ಹಾಗೆ ಎಷ್ಟು ಹೊತ್ತು ಹುಟ್ಟಿದ್ದೀರಿ, ನಿಮ್ಮ ತಂದೆ ತಾಯಿ ಹೆಸರು, ಇದಿಷ್ಟನ್ನು ವಿಳಾಸನ್ನು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ನೀವು ಕಳಿಸ್ಕೊಟ್ಟಿದ್ದೆ ಆದರೆ ಮುಂದಿನ ಸಮಸ್ತವನ್ನು ಸಹಿತ ನಮ್ಮ ಆಶ್ರಮದಿಂದ ನಿಮಗೆ ಬರುತ್ತೆ. ಒಳ್ಳೆಯದಾಗಲಿ. ಇದರಲ್ಲಿ ಯಾವುದೇ ಲೋಪವಿಲ್ಲ, ಯಾವುದೇ ತರಹ ಆಡಂಬರದ ವಿದ್ಯೆ ಇಲ್ಲ, ಎಲ್ಲವೂ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಫೋನ್ ನಂಬರ್ಗಳನ್ನು ನಂತರ ನಾವು ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಸ್ಗೆ ಕರೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂತಹ ಒಂದು ಉರಿಬಿಸಿಲಲ್ಲೂ ಸಹಿತ ನನ್ನನ್ನು ಅಷ್ಟು ದೂರದಿಂದ ಹೊತ್ಕೊಂಬಂದಂತಹ ಈ ಕುದುರೆ, ಈ ಅಶ್ವ, ನಿಮ್ಮೆಲ್ಲರ ಒಳ್ಳೆಯ ಆತ್ಮವಿಶ್ವಾಸ, ನೀವೆಲ್ಲರೂ ನನ್ನ ಜೊತೆ ಅಲ್ಲಿಂದ ಇಲ್ಲಿವರೆಗೂ ಆ ಒಂದು ಉತ್ಸವದಲ್ಲಿ ಬಂದಿದ್ದೀರಿ. ಆ ಉತ್ಸವದಲ್ಲಿ ನನ್ನ ಹೊತ್ತು ಬಂದಂತಹ ಈ ಅಶ್ವಕ್ಕೆ, ಈ ಕುದುರೆಗೆ ಒಂದು ಪುಷ್ಪಮಾಲಿಕೆಯನ್ನು ಹಾಕಿ ತದನಂತರ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಿಮ್ಮೆಲ್ಲರಿಗೂ ಈಗಾಗಲೇ ರಾಜ್ಯದಾದ್ಯಂತ ನೀವು ಯಾವುದೇ ವಾಹಿನಿ ತಿರುಗಿಸಿದ್ರು, ಯಾವುದೇ ಟಿ ವಿ ತಿರುಗಿಸಿದ್ರು, ಟಿ ವಿ ಚಾನಲ್ ತಿರುಗಿಸಿದ್ರು ಸಹಿತ ಚಾನಲ್ ಒಳಗೆ ನಾನೊಂದು ತೈಲವನ್ನು ತರ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮ ನೋಡಿದಾಗಲೂ ಸಹಿತ ಟಿ ವಿ ಹಿಂಗೆ ತಿರುಗಿಸಿ ರಿಮೋಟ್ ಚೇಂಜ್ ಆದರೆ ಅದರೊಳಗೆ ನಾನು ಕಾಣಿಸ್ತೀನಿ. ಒಂದು ತೈಲವನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಅದು ಶಕುಂತಲಾ ಹೇರ್ ಆಯಿಲ್ ಅಂತಕ್ಕಂಥದ್ದು. ಇಷ್ಟು ದಿವಸ ಅಮೃತ ಬಿಂದು ಮಾತ್ರ ಇತ್ತು. ಅಮೃತ ಬಿಂದು ಜೊತೆಗೆ ಶಕುಂತಲಾ ಹೇರ್ ಆಯಿಲ್ ಎಂಬತಕ್ಕಂಥದ್ದು. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಕೇಶವೇ ಸೌಂದರ್ಯ. ಹಾಗಂತ ಬರೀ ಗಂಡು ಮಕ್ಕಳಿಗೆ, ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ, ಗಂಡು ಮಕ್ಕಳು ಕೂದಲಿಲ್ಲ ಅಂದರೆ ಆಗೋದಿಲ್ವಾ ಅಂತಲ್ಲ. ನಿಮಗಿನ್ನ ಜಾಸ್ತಿ ಗಂಡು ಮಕ್ಕಳಿಗೆ ಬೇಕಾಗಿರೋದು ಕೂದಲು. ಯಾಕೆಂದರೆ ಹಗಲಿರುಳು ಬಿಸಿಲಲ್ಲಿ ಒದ್ದಾಡ್ತಿರ್ತಾರೆ. ಅದರಲ್ಲೂ ರೈತರಂತೂ ಭೂಮಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಮೇಲೆ ಸೂರ್ಯನಾರಾಯಣ ತಲೆಯಲ್ಲಿ ಒಂದು ಸ್ವಲ್ಪನೂ ಆತನಿಗೆ ಸಮಾಧಾನವೂ ಇರೋದಿಲ್ಲ, ಆತನಿಗೆ ಕನಿಷ್ಠ ಪಕ್ಷ ಕನಿಕರವೂ ಇರೋದಿಲ್ಲ. ಅದಕ್ಕೋಸ್ಕರ ತಲೆ ಮೇಲೆ ಕೂದಲು ಬರಲೇಬೇಕು. ಆ ತಲೆ ಮೇಲೆ ಕೇಶರಾಶಿ ಚೆನ್ನಾಗಿ ಬರಲಿಕ್ಕೋಸ್ಕರನೇ ಶಕುಂತಲಾ ಹರ್ಬಲ್ ಹೇರ್ ಟೈಲ್ ಅಂತಕ್ಕಂಥದ್ದು, ಹರ್ಬಲ್ ಹೇರ್ ಆಯಿಲ್ನವ ನಾವು ತಂದಿದ್ದೀವಿ. ಇಲ್ಲೇ ಶಕುಂತಲಾ ಹರ್ಬಲ್ ಹೇರ್ ಆಯಿಲು ಇದೆ, ಅಮೃತ ಬಿಂದುನೂ ಇದೆ. ಅಮೃತ ಬಿಂದು ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ. ಅದರಿಂದ ಇನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಾವೆಲ್ಲರೂ ಸಮಾಧಾನವಾಗಿರಿ. ಇವತ್ತು ಇಲ್ಲಿ ಅಮೃತ ಬಿಂದು ಶಕುಂತಲಾ ಹರ್ಬಲ್ ಹೇರ್ ಆಯಿಲ್ ಇದನ್ನು ತೆಗೆದುಕೊಳ್ತಕ್ಕಂಥವ್ರಿಗೆ ನಮ್ಮ ಅಮೃತ ಬಿಂದು ಕಡೆಯಿಂದ 20 ರೂಪಾಯಿ ಡಿಸ್ಕೌಂಟ್ ಇದ್ದಾರೆ. ಅವರು ಒಂದು ಬಾಟ್ಲ ಮೇಲೆ 20 ರೂಪಾಯಿ ಡಿಸ್ಕೌಂಟ್. ಅದನ್ನು ನೀವು ನಿಮ್ಮ ಮನಸಾರ ನಿಮಗೇನು ಬೇಕನ್ಸುತ್ತೆ ಅದನ್ನು ನೀವು ನೋಡ್ಬೋದು, ತೊಗೊಳ್ಬೋದು. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ.
ಸ್ಪರ್ಶದಿ ಧನ್ಯಳಾದೆನಾ. ಇನ್ನಾದರೂ ಸಮಾಧಾನ ಆಗ್ತೀರಾ? ಹೋಗಲಿ, ನಿಮ್ಮ ಮನೆಗಾದರೂ ಕರೆದ್ರೆ ನಾನು ನಿಮ್ಮ ಮನೆಗಾದರೂ ಬರ್ತೇನೆ. ಒಬ್ಬರು ಮನೆಗೆ ಬಾ ಅಂತ ಹೇಳಲ್ಲ, ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಹೇಳಲ್ಲ. ಟಿ ವಿಯಲ್ಲಂತೂ ಯಾರು ಕೇಳಲ್ಲ, ಹೇಳಲ್ಲ. ಸುಮ್ಮನೆ ಆನ್ ಮಾಡ್ತೀರಿ, ನೋಡ್ತೀರಿ. ಒಂದು ದಿವಸಕ್ಕಾದರೂ ಒಂದು ಚಹಾ ಕೊಟ್ಟಿದ್ದೀರಾ? ನಿಮ್ಮ ಭಾಗದಲ್ಲಿ ರೊಟ್ಟಿ ಊಟ ಭಾಳ ಫೇಮಸ್ ಅಂತ ಹೇಳ್ತಾರೆ, ಎಣ್ಣೆ ಬದನೆಕಾಯಿ ಭಾಳ ಫೇಮಸ್ ಅಂತ ಹೇಳ್ತಾರೆ. ಅದೇನೋ ಕಡಲೆ ಬೀಜದ ಚಟ್ನಿ, ಇಂಡಿ ಚಟ್ನಿನೇನೋ ಹೇಳ್ತಾರಲ್ಲ, ಶೇಂಗಾ ಚಟ್ನಿ. ಬರೀ ನಾವು ಕೇಳೋದಷ್ಟೇ. ಉತ್ತರ ಕರ್ನಾಟಕ ಕಡೆ ಬಂದರೆ ಏನಾದ್ರು ಒಂದು ಸ್ವಲ್ಪ ನಾಲಿಗೆಗೆ ವಿಚಿತ್ರವಾಗಿ ಒಂದಷ್ಟು ಬಹಳ ವಿಶೇಷವಾಗಿರೋ ಪದಾರ್ಥವನ್ನು ಸವಿಯೋಣಪ್ಪ ಅಂದರೆ ಎಲ್ಲಿ ಹೋಗೋದು ನಾವು? ಹಿಂಗೆ ಆಚೆ ಬಂದ ತಕ್ಷಣ ಎಲ್ಲ ಹಿಂಗೆ ಮುತ್ಕೊಂಡ್ಬಿಟ್ರೆ ಗುರುಗಳಿಗೆ ಊಟ ಬೇಡವಾ? ಗುರುಗಳಿಗೆ ಈ ಭಾಗದ ಒಂದಷ್ಟು ವಿಶೇಷವಾದಂಥ ತಿಂಡಿ ತಿನಿಸುಗಳನ್ನು ತಿಂದು ಇನ್ನಷ್ಟು ಶಕ್ತಿವಂತರಾದರೆ ಇಂಥ 10 ಕಾರ್ಯಕ್ರಮಗಳನ್ನು ಮಾಡುವ ಚೈತನ್ಯ ನಮಗೂ ಬರುತ್ತೆ. ಯಾಕೆಂದರೆ ಉತ್ತರ ಕರ್ನಾಟಕದ ಊಟ ಅಷ್ಟು ಗಟ್ಟಿ ಅಂತ ಹೇಳ್ತಾರೆ. ಅದಕ್ಕೆ ನೀವೆಲ್ಲ ಯಾವುದಕ್ಕೂ ಜಗ್ಗವರಲ್ಲ. ಮಳೆನೂ ಇಲ್ಲ, ಬಿಸಿಲೂ ಇಲ್ಲ. ಆವಾಗಿಂದ ಕೈ ಯಾಕೆ ಹಿಂಗೆ ಆಡಿಸ್ತೀರಿ ಅಂದರೆ ಯಾರ ಹತ್ರ ಉತ್ತರ ಇಲ್ಲ. ಸುತ್ತ ಎಲ್ಲ ಕಡೆ ಎ ಸಿ ಆನ್ ಮಾಡಿಸಿ ನಮ್ಮನ್ನು ಶೆಕೆಯಲ್ಲಿ ಕೂಡಿಸಿ ನಿಮ್ಮನಿಗೆ ಎ ಸಿ ಆನ್ ಮಾಡಿಸಿಟ್ಟಿದ್ದಾರೆ ನೋಡಿ. ಸುತ್ತ ಓಪನ್ ಇದೆ, ನಿಮಗೆ ಓಪನ್ ಇರೋದ್ರಿಂದ ಒಳ್ಳೆ ಗಾಳಿ ಬರ್ತಾ ಇದೆ. ಅಲ್ಲಿ ಎ ಸಿ ಆನ್ ಮಾಡಿದ್ದಾರೆ. ನಮ್ಮ ಭಾಗದಲ್ಲಿ ಎ ಸಿ ಇಲ್ಲ, ಮೇಲ್ಗಡೆ ಇರಲಿ. ಇವತ್ತಿನ ಈ ಸುಂದರವಾದಂತಹ ದಿನ ಒಮ್ಮೆ ದುರ್ಗಾದೇವಿಗೆ ನಮಸ್ಕಾರ ಮಾಡೋಣ. ಇನ್ನಿರೋ ಸಮಯ ಸ್ವಲ್ಪ ಮಾತ್ರ. ಆ ಇರೋ ಸ್ವಲ್ಪ ಸಮಯ ನಿಮ್ಮ ಜೊತೆ ಕಳೀಲಿಕ್ಕೆ, ನಿಮ್ಮ ಕಷ್ಟ ಸುಖಗಳ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ, ಇವತ್ತಿನ ಈ ದೀಪ ನಮಸ್ಕಾರದ ಬಗ್ಗೆ ನಿಮಗೆ ತಿಳಿ ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಯಾಕೆಂದರೆ ದೂರ ಭಾರತದಿಂದ ಆಗಮಿಸಿರ್ತಕ್ಕಂಥ ನನ್ನ ಅಕ್ಕ ತಂಗಿರಿದ್ದೀರಿ. ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ಕಡೆ ಸಾಕಷ್ಟು ಜನ ಯೋಧ ಕುಟುಂಬಗಳಲ್ಲಿರ್ತಕ್ಕಂಥದ್ದು, ಯೋಧರ ಕುಟುಂಬ ಈ ಭಾಗದಲ್ಲಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ನಾನು ನೋಡಿದ್ದೀನಿ ಸಹಿತ. ಆ ಒಂದು ಸಂತೋಷ ನನಗಿದೆ. ನನಗೆ ಉತ್ತರ ಕರ್ನಾಟಕದ ಕಡೆ ಈ ಕಡೆ ಯಾವುದೇ ಕಾರ್ಯಕ್ರಮ ಅಂದರೂ ನಾನು ಓಡಿ ಬರ್ತೀನಿ. ಯಾಕೆ ಅಂದರೆ ನನ್ನ ಅಭಿಮಾನಿ ದೇವರುಗಳು ನಾನು ಬರಲಿಕ್ಕೋಸ್ಕರ ಕಾತುರದಿಂದ ಕಾಯ್ತಿರ್ತೀರಿ. ನಿಮ್ಮ ಆ ಕಾತುರಿಕೆ, ನಿಮ್ಮಲ್ಲಿ ಕಣ್ಣಲ್ಲಿ ನೀವು ತೋರಿಸುವಂಥ ಪ್ರೀತಿ ವಿಶ್ವಾಸ, ಆ ತಾಯಿಯ ಮಮತೆ, ಆ ವಾತ್ಸಲ್ಯ, ಆ ಪ್ರೀತಿ ವಿಶ್ವಾಸಕ್ಕಾಗಿ ನಾನು ಸದಾ ನಿಮಗೆ ಚಿರಋಣಿ. ಯಾವತ್ತೂ ಉತ್ತರ ಕರ್ನಾಟಕದ ಕಡೆ ಈ ಭಾಗದಲ್ಲಿ ಬೆಳಗಾಂ, ಹುಬ್ಳಿ, ಧಾರವಾಡ ಈ ಸುತ್ತಮುತ್ತ ಭಾಗದ ಯಾವುದೇ ಕಾರ್ಯಕ್ರಮ ಆದರೂ, ಕಾರ್ಯಕ್ರಮ ಅಂತ ಒಂದು ಕರೆಯೋಲೆ ನನಗೆ ಬಂದರೆ ಖಂಡಿತ ನಾನು ಬರ್ತೀನಿ. ನನ್ನ ಅಭಿಮಾನಿಗಳಿಗೋಸ್ಕರ ನಾನು ನಿಂತೇ ಮಾತಾಡ್ತೇನೆ. ಒಟ್ಟು ನಾನು ಎಲ್ಲರಿಗೂ ಕಾಣಬೇಕು. ದೀಪ ನಮಸ್ಕಾರದ ಬಗ್ಗೆ ನಾನು ಮಾಹಿತಿ ಕೊಡ್ತಿದ್ದೆ. ಎಲ್ಲರೂ ಒಮ್ಮೆ ಮೊಬೈಲ್ನ ಜೋಬಲ್ಲಿ ಇಟ್ಕೊಳ್ಳಿ, ಅಥವಾ ನಿಮಗೆ ಬೇಡ ಅಂದರೆ ಪಕ್ಕದವ್ರು ಕೊಟ್ಬಿಡಿ. ಕೈಗಳನ್ನು ಮೇಲೆತ್ತಿ ಜೋಡಿಸಿ ಕೈನ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ದುರ್ಗಾಯೈ ನಮಃ. ಓಂ ಧಂ ದುರ್ಗಾಯೈ ನಮಃ. ಓಂ ಧಂ ದುರ್ಗಾಯೈ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಹೇಳಿ ಜೋರಾಗಿ. ಓಂ ಶ್ರೀಂ ಹ್ರೀಂ ಶ್ರೀಂ ಐಂ ಶ್ರೀಂ ಸೌಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ
ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಲಕ್ಷ್ಮೀ ಶಾರದಾ ಭುವನೇಶ್ವರಿ ರಾಜರಾಜೇಶ್ವರಿ ದುರ್ಗಾ ಪರಮೇಶ್ವರಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಲಕ್ಷ್ಮಿ ಮಮ ಜನ್ಮ ನಕ್ಷತ್ರ ಜನ್ಮರಾಶಿ ಆದಿತ್ಯಾದಿ ನವಗ್ರಹ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ತ್ರಯಂಬಕ ಮಹಾಪುರುಷ ಮಹಾದೇವ ಮಹಾಶಕ್ತಿ ದೇವತಾ ಪ್ರಿಯತಾ ಮಮ ವಾಸ್ತುಗೃಹೇ ಸರ್ವ ಸುಖಶಾಂತಿ ನೆಮ್ಮದಿ ಆಯುರಾರೋಗ್ಯ ಐಶ್ವರ್ಯ ಸಕಲ ವಿದ್ಯಾ ಮನೋವಾಂಛಿತ ಫಲ ಸಿದ್ಧರ್ಥಂ ಅಸ್ಮಿನ್ ದಿನೇ ಮಾಧ್ಯಾನಿಕ ಶ್ರೀ ದುರ್ಗಾ ಪರಮೇಶ್ವರಿ ದೀಪ ನಮಸ್ಕಾರ ದೇವತಾ ಪ್ರಿಯತಾ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿನ ಪ್ರಾರ್ಥನೆ ಮಾಡಿ, ದೀಪ ನಮಸ್ಕಾರ ಮಾಡಲಿಕ್ಕಾಗಿ ನಾನು ಸಂಕಲ್ಪ ಮಾಡಿದಂಥದ್ದು ಇವತ್ತಿನ ನಾನು ಮಾಡುವ ದೀಪ ನಮಸ್ಕಾರ ನನ್ನ ಜೀವನದಲ್ಲಿರ್ತಕ್ಕಂಥ ಕತ್ತಲಿನ ಕ್ಷಣಗಳು ದೂರ ಆಗಲಿ ಅಂತ ಪ್ರಾರ್ಥನೆ ಮಾಡಿ, ಅನಂತರ ಈ ಕಾರ್ಯಕ್ರಮ ಮುಗಿದಾದ ಮೇಲೆ ಅಲ್ಲಿ ಹೋಮದ ಕುಂಡ ವಿಶೇಷವಾದಂಥ ದೀಪಾರಾಧನೆ ಅಲ್ಲಾಗಿದೆ. ಅಲ್ಲಿ ಪ್ರತಿಯೊಬ್ಬರು ಆ ಹೋಮದ ಕುಂಡಕ್ಕೆ ಸಮಾಧಾನದಿಂದ ನೂಕುನುಗ್ಗಲು ಮಾಡ್ಕೊಳ್ತೀರಾ 5 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಹೊರಡಿ. ಒಳ್ಳೆಯದಾಗಲಿ. ಈಗ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ತುಂಬ ಹೊತ್ತಿನಿಂದ ಕೂತಿದ್ದೀರಿ. 5 ನಿಮಿಷ ಕೈ ಎತ್ತಿ ನಮಸ್ಕಾರ ಮಾಡಿದ ತಕ್ಷಣ ಖರ್ಚೀಫು ಮುಖದ ಮೇಲೆ ಹೊರಟೋಯ್ತು. ಬಾರಿಸಿ ಜೋರಾಗಿ 11 ಸತಿ ಚಪ್ಪಾಳೆನ ಎತ್ತಿ ಕೈನ ಜೋರಾಗಿ ಚಪ್ಪಾಳೆ ಬಾರಿಸ್ತಾ ಇದ್ದರೆ ಹೇಗಿರಬೇಕು? ಪುನಃ ಬಯಲುವಂಗಲಕ್ಕೆ ನಾನು ಓಡಿ ಬರಬೇಕು. ಬಾರಿಸಿ ಜೋರಾಗಿ. ಈ ಹೂವು ಎರ್ಚಿದ್ದು ಯಾತಕ್ಕೋಸ್ಕರ ಗೊತ್ತಾ? ನಾನು ಹೇಳಿದ ತಕ್ಷಣ ಚಪ್ಪಾಳೆ ಬಾರಿಸೋದು, ನಿಮ್ಮ ನಗುಮುಖ ತೋರಿಸೋದು, ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಸಹಿತ ಈ ನಿಮ್ಮ ಅಣ್ಣ ತಮ್ಮಂದರು ಅಥವಾ ನಿಮ್ಮ ಮನೆಗೆ ಬಂದಂಥ ಅತಿಥಿಗಳು ಅಥವಾ ನಿಮ್ಮ ಗುರುಗಳು, ನಿಮ್ಮ ಧರ್ಮದ ಗುರುಗಳು ಅಥವಾ ನಿಮ್ಮ ಮನೆಗೆ ನಿಮ್ಮ ಮನೆ ಮಗ ಬಂದ ಅಂಥೇಳಿ ನೀವು ಸಂತೋಷಪಟ್ಟು ನಾನು ಹಿಂದೆ ಈ ಕಾರ್ಯಕ್ರಮಕ್ಕೆ ಬರ್ತಿರಲ್ಲ, ಒಳ್ಳೆಯದಾಗಲಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಪ್ರತಿದಿನದ ಕಾರ್ಯಕ್ರಮದಲ್ಲೂ ಯಾವುದಾದರೊಂದು ವನಸಿರಿಯ ಬಗ್ಗೆ, ಅದರಲ್ಲಿ ಇರುವಂತಹ ವಿಶೇಷತೆ ಬಗ್ಗೆ, ಮಹತ್ವದ ವಿಚಾರಗಳನ್ನ ತಿಳಿಸ್ತಾ ಬಂದಿದ್ದಾರೆ. ಹಾಗಾದರೆ ಬನ್ನಿ, ಇವತ್ತು ಗುರೂಜಿಯವರು ಯಾವ ವನಸಿರಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ ನೋಡೋಣ ವನಸಿರಿ ದರ್ಪಣ ವಿಭಾಗದಲ್ಲಿ. ತುಳಸಿಯ ಕಾಷ್ಟ ಪ್ರತಿಯೊಬ್ಬರಿಗೂ ಸಹಿತ ಮನೆ ಮುಂಭಾಗದಲ್ಲಿ ಸಿಗುತ್ತೆ. ಆ ತುಳಸಿಯ ಕಾಷ್ಟದಿಂದ ನಾವೆಲ್ಲ ಉಪಯೋಗಿಸ್ಕೊಳ್ಬಹುದು ಅಂತಹದರ ಒಂದು ವಿಷಯ ಸಹಿತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತುಳಸಿಯ ಕಾಷ್ಟ ಅಂದರೆ ತುಳಸಿ ಕಡ್ಡಿ. ಅಂತಹ ಕಡ್ಡಿಗಳನ್ನು ಆ ತುಳಸಿ ಒಣಗಿದ ನಂತರ ಅಕಸ್ಮಾತ್ ಪ್ರತಿಯೊಬ್ಬರ ಮನೆ ಮುಂದೆನೂ ಒಂದಲ್ಲ ಒಂದು ಕಾಲದಲ್ಲಿ ತುಳಸಿ ಒಣಗುತ್ತೆ. ಆ ಒಣಗಿರ್ತಕ್ಕಂತಹ ಕಾಷ್ಟವನ್ನು ನೀವು ಅದನ್ನು ಆಚೆ ಬಿಸಾಕೋದಕ್ಕಿಂತ ಆ ಕಾಷ್ಟದಲ್ಲೇ ನಿಮ್ಮ ಮನೆಗೆ ಬೇಕಾದಂಥ, ಜೊತೆಗೆ ನಿಮ್ಮ ಪರಿಸರದಲ್ಲಿ ದೃಷ್ಟಿದೋಷದಲ್ಲಿ ಒಳಗಾದಾಗ ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರಿಗೆ ಯಾರಿಗಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳಾದಾಗ ಈ ಪ್ರಕಾರವಾದಂತಹ ಪರಿಸ್ಥಿತಿಯಲ್ಲೂ ಇದನ್ನು ಸಮಂಜಸವಾದಂಥ ರೀತಿ ನೀವು ವ್ಯವಸ್ಥೆ ಮಾಡ್ಕೊಳ್ಬಹುದು. ಇಂತಹ ಕಾಲಕ್ಕೋಸ್ಕರನೇ ಈ ಒಂದು ತುಳಸಿಯ ಕಾಷ್ಟ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತೆ. ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಎಲ್ಲಾದರೂ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದು ವ್ಯಾಪಾರದ ಅಂಗಡಿಗಳಲ್ಲಿ, ಅಂಗಡಿ ಮುಂಗಟ್ಟುಗಳಲ್ಲಿ ಅಲ್ಲಿ ಕೆಲವು ದೃಷ್ಟಿದೋಷಗೊಳಗಾಗಿ ವ್ಯಾಪಾರ ಸರಿಯಾಗಿ ನಡೆದಿದ್ದಾಗ, ಅಥವಾ ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಆ ಕೆಲಸಗಳಲ್ಲಿ ಒಂದು ಉತ್ಸಾಹ ಇಲ್ದಿರ ಬಹಳಷ್ಟು ಸಪ್ಪಗಾದಾಗ, ಜೊತೆಗೆ ಕೆಲವು ವಿದ್ಯಾವಂತರಿರ್ತಾರೆ,
ಕೆಲವು ಬುದ್ಧಿವಂತರಿರ್ತಾರೆ, ಕೆಲವು ಜನ ಏನಪ್ಪ ಅಂದರೆ ಅವ್ರು ಓಡಾಡ್ತಕ್ಕಂಥ ಸ್ಥಳಗಳೇ ಮಂಕು ಬಿದ್ದೋಗ್ಬಿಡುತ್ತೆ. ಒಮ್ಮೆ ಯಾರಾದರೂ ಒಬ್ಬ ವ್ಯಕ್ತಿ ವ್ಯಾಪಾರಕ್ಕೆ ಅಂತ ಬಂದಾಗ ಆತ ವ್ಯಾಪಾರ ಮಾಡ್ತಾನೋ ಬಿಡ್ತಾನೋ, ಒಳಗಡೆ ಬಂದು 16 ಕಡೆ ಅಲ್ಲೆಲ್ಲ ನಿಮ್ಮ ಅಂಗಡಿನ ಸುತ್ತಾಡ್ಕೊಂಡು ಆಚೆ ಬಂದ ಅಂದರೆ ಅಲ್ಲಿರ್ತಕ್ಕಂಥ ಎಂಟೈರ್ ಸ್ಟಾಪಿಂದ ಮೊದಲುಕೊಂಡು ನಿಮ್ಮ ಅಂಗಡಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥವರಿಂದ ಮೊದಲುಕೊಂಡು ಎಲ್ಲರೂ ಸಹಿತ ಒಂಥರ ದಿಗ್ಭ್ರಾಂತರಾಗ್ತಾರೆ. ಯಾರೂ ಸಹಿತ ಚುರುಕಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರಲ್ಲೂ ಇರ್ತಕ್ಕಂತಹ ಒಂದು ಒಳ್ಳೆಯ ಒಂದು ಪವರ್ ಏನಿರುತ್ತೆ, ಆ ಒಂದು ಪಾಸಿಟಿವ್ ಎನರ್ಜಿನ ಎಳೀತಕ್ಕಂತಹ ಶಕ್ತಿ ಒಬ್ಬ ವ್ಯಕ್ತಿಯಲ್ಲಿರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಆ ಪರಿಸರವೆಲ್ಲ ಸಹಿತ ತಣ್ಣಗಾಗ್ಬಿಡುತ್ತೆ. ಕೆಲವು ನೀವು ನೋಡ್ಬೋದು, ನಿಮಗೆ ಅನುಭವಕ್ಕೂ ಬಂದಿರಬಹುದು, ಆದರೆ ಇದನ್ನು ನೀವು ಕಾರ್ಯಗತಿಗೆ ಏನಪ್ಪ ಇದು ಹೀಗಾದ್ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದರ ಅರಿವು ಇಲ್ದಿರ ಆಗಿರ್ಬೋದು. ಸಾಮಾನ್ಯಕ್ಕೆ ಯಾರಾದರೂ ಒಬ್ಬರು ವ್ಯಕ್ತಿ ಬಂದು, ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂಗಡಿ, ನೀವು ಜೋಡಿಸಿರ್ತಕ್ಕಂಥದ್ದೆಲ್ಲ ಚೆನ್ನಾಗಿದೆ, ವಸ್ತ್ರಗಳು ಎಲ್ಲೆಲ್ಲಿ ಏನೇನು ಇಡಬೇಕು ಅದೆಲ್ಲವನ್ನೂ ಕ್ರಮವು ಮಾಡಿದ್ದೀರಿ, ಅಥವಾ ನೀವು ನಿಮ್ಮ ಅಂಗಡಿಯ ಒಂದು ಆಕರ್ಷಣ ಶಕ್ತಿ ತುಂಬ ಚೆನ್ನಾಗಿದೆ, ಅಥವಾ ಆತ ಬಾಯಲ್ಲಿ ಮಾತಾಡೋದು ಬೇಡ, ಆ ಕಣ್ಣುಗಳಲ್ಲಿ ಆತ ನೋಡಿದ್ರೆ ಸಾಕು ಆ ಪರಿಸರ ಪೂರ್ತಿ ಅವತ್ತಿನ ದಿನ ಪೂರ್ತಿ ದಿನ ಅದೃಷ್ಟ ದಿನ ಇದ್ದರೆ ಪರವಾಗಿಲ್ಲ, ತಿಂಗಳುಗಟ್ಟಲೆ ಆದರೂ ಸಹಿತ ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕಾಗಲ್ಲ. ಆದರೆ ಇಂತಹ ಸಮಸ್ಯೆಗಳಿಗೆ ಒಂದು ರಾಮಬಾಣ ತುಳಸಿಯ ಕಾಷ್ಟ. ತುಳಸಿ ಕಾಷ್ಟ ಇಲ್ಲಿ ಪ್ರಧಾನವಾದ್ದು. ತುಳಸಿ ಕಾಷ್ಟ ನೋಡಿ, ಇಷ್ಟು ದಿವಸ ನೀವು ತುಳಸಿ ಒಣಗಿದೆ ಅಂಥೇಳಿ ಬುಡ ಸಮೇತ ತೆಗೆದು ಅದನ್ನು ಆಚೆ ಹಾಕ್ಬಿಡ್ತಿದ್ರಿ. ಆ ತುಳಸಿ ಕಾಷ್ಟದಿಂದ ನಿಮ್ಮ ಪ್ರಾಂತ್ಯದಲ್ಲಿ ಯಾರಿಗೇ ದೃಷ್ಟಿದೋಷ ಆದರೂ, ಮನೇಲಿರ್ತಕ್ಕಂಥವರಾಗಿರ್ಬೋದು, ಅಥವಾ ನಿಮ್ಮ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳ ಆಗಿರ್ಬೋದು, ಅಥವಾ ನೀವು ಯಾವುದೇ ಒಂದು ಸ್ಥಳದಲ್ಲಾದರೂ ಮನೆ ಕಟ್ತಾ ಇದ್ದೀರಿ, ಯಾಕೋ ಮನೆ ಕೆಲಸ ಮುಂದುವರಿತಾ ಇಲ್ಲ, ಅರ್ಧಕ್ಕೆ ನಿಂತೋಗಿದೆ, ಅಥವಾ ಬಹಳ ಮಂದಗತಿಯಲ್ಲಿ ಸಾಗ್ತಾ ಇದೆ, ಏನು ಮಾಡಿದ್ರೂ ಸಹಿತ ಕಷ್ಟಪಟ್ಟು ಇನ್ನೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀವಿ, ಒಂದಿಷ್ಟು ನೆಮ್ಮದಿ ಕಾಣೋಕ್ಕಾಗ್ತಾ ಇಲ್ಲ. ನೆಮ್ಮದಿಗೆ ಏನಾಗಿದೆ? ಯಾವ ಪುಣ್ಯಾತ್ಮರ ಕಣ್ಣು ಬಿದ್ದಿದೆಯೋ, ನೂತನವಾಗಿ ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ನವದಂಪತಿಗಳು ಗಂಡು ಹೆಣ್ಣು ಅವರು ರಸ್ತೆಯಲ್ಲಿ ಒಂದೆರಡು ಸತಿ ಎಲ್ಲೋ ಒಂದು ಕಡೆ ಒಂದು ಪಾರ್ಕೋ ಒಂದು ಅಥವಾ ಯಾವುದೋ ಒಂದು ಶಾಪಿಂಗೋ ಎಲ್ಲೋ ಒಂದು ಕಡೆ ಹೋಗಿ ಬಂದರು ಅಂದರೆ ಅವ್ರ ಮೇಲೆ ಒಂದಿಷ್ಟು ಜನ ಕಣ್ಣು ಹಾಕುವಂಥದ್ದು. ಅಬ್ಬಾ ಎಷ್ಟು ಚೆನ್ನಾಗಿದೆ ಈ ಜೋಡಿ ಅಂದರೆ ಮುಗೀತು, ಅಲ್ಲಿಗೆ ಅವತ್ತು ರಾತ್ರಿಯೇ ಶುರು ಅವ್ರ ಮನೆಯಲ್ಲಿ ಇದ್ದ. ಈ ಪ್ರಕಾರ ಸಾಕಷ್ಟು ಕಡೆ ನಾವು ನೋಡ್ತಾ ಇರ್ತೀವಿ. ಮಾಡ್ತಕ್ಕಂಥ ಅವನಿಗೆ ಹೊಟ್ಟೆಪಾಡಿಗಾಗಿ ಸಣ್ಣ ಅಂಗಡಿನ ಅವನು ಅಲಂಕಾರಿತವಾಗಿ ಇಟ್ಕೊಂಡಿದ್ದರೆ ಅದನ್ನು ನೋಡಿ ಅಬ್ಬಾ ಚೆನ್ನಾಗಿದೆ ಅಂದರೆ ಸಾಕು, ಅಲ್ಲಿ ವ್ಯಾಪಾರ ನಷ್ಟ. ಕೆಲವು ಕಣ್ಣುಗಳು ಆ ತರಹ, ಕೆಲವು ವ್ಯಕ್ತಿಯ ಮನಸ್ಥಿತಿ ಆ ತರಹ. ಆ ವ್ಯಕ್ತಿಯ ಮನಸ್ಸೇ ಹಾಗೆ, ಅವರಿಗೆ ಇನ್ನೊಬ್ಬರು ಚೆನ್ನಾಗಿದ್ದಾರೆ ಅಂದರೆ ನೋಡಿ ಸಹಿಸೋಕ್ಕಾಗೋದಿಲ್ಲ. ಅವ್ರ ಸ್ವಂತ ಬುದ್ಧಿ ಅದು, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ನಿದರ್ಶನ ನಿಮಗೆ ಗೊತ್ತಿದೆಯೋ ಇಲ್ವೋ? ಸಾಮಾನ್ಯ ಕೆಲವೊಂದು ಭಾಗಗಳಲ್ಲಿ ಈ ಜನ ಇದ್ದಾರೆ. ಅದರಲ್ಲೂ ಈ ವಿದ್ಯೆ ಕಲಿತಕ್ಕಂಥದ್ದು 100ಕ್ಕೆ 99 ಭಾಗ ಹೆಣ್ಣುಮಕ್ಕಳೇ ಜಾಸ್ತಿ. ಯಾವುದೀ ವಿದ್ಯೆ? ಹೊಟ್ಟೆಗೆ ಮದ್ದು ಹಾಕುವಂಥದ್ದು. ಈ ಕಲಿಯುಗದಲ್ಲಿ ಇವತ್ತು ಸೈನ್ಸ್ ಇಷ್ಟು ಇಂಪ್ರೂವ್ಮೆಂಟ್ ಆದರೂ, ಇಷ್ಟು ಜ್ಞಾನ ವಿಜ್ಞಾನಗಳನ್ನು ಇಷ್ಟೆಲ್ಲ ನಾವು ಪ್ರತಿನಿತ್ಯ ಜೀವನದಲ್ಲಿ ನಾವು ನೋಡ್ತಿದ್ರು, ಯಾವೊಂದು ವನಸಿರಿಯೋ ಯಾವೊಂದು ವಿಶೇಷವಾಗಿರ್ತಕ್ಕಂತಹ ದಿವ್ಯ ಔಷಧಿಯೋ ಅವರ ಕರದಿಂದ ಯಾರಾದರೂ ಹೊಟ್ಟೆಗೆ ಸೇರಿಸ್ಬಿಟ್ರೆ ವ್ಯಕ್ತಿ ರಂಬೆ ಅಂತ ಒಂದು ಹೆಣ್ಣಾದರೂ ಗೂಬೆ ಥರ ಆಗೋಗ್ತಾಳೆ. ಸುಂದರವಾದಂಥ ದೇಹದಾಢ್ಯ ಇರ್ತಕ್ಕಂತಹ ಒಳ್ಳೆಯ ಪೌಷ್ಟಿಕವಾಗಿ ಬಹಳ ಶಕ್ತಿಯುತವಾಗಿರ್ತಕ್ಕಂತಹ ವ್ಯಕ್ತಿ ಸಹಿತ ಸಣ್ಣದಾಗಿ ಒಂದು ಹಾವಿನ ಮರಿ ಥರ ಆಗಿಬಿಡ್ತಾನೆ. ಆದರೆ ಮದ್ದಿನ ಪ್ರಮಾಣ ಎಷ್ಟು? ಒಂದು ಇಲಿ ಪಿಚ್ಚಿಗೆಯಷ್ಟು ಅಥವಾ ಒಂದು ಕಡಲೆಪಪ್ಪಿನಷ್ಟು. ಮನೆಯಲ್ಲಿ ಇರ್ತಕ್ಕಂತಹ ಕಡಲೆಪಪ್ಪು ನೋಡಿರ್ತೀರಿ ನೀವು, ಅಥವಾ ಅದಕ್ಕಿನ್ನ ಹೇಳಬೇಕು ಅಂದರೆ ಒಂದು ಗೋಧಿ ಕಾಳು ಎಷ್ಟಿದೆಯೋ ಅಷ್ಟೇ ಸಾಕು ಹೊಟ್ಟೆಗೆ ಬೀಳೋ ಮದ್ದು. ಆದರೆ ಈ ವಿದ್ಯೆ ಕಲಿತವ್ರು ಯಾರು? ಇದನ್ನು ಪುರುಷರು ಮಾಡಲಿಕ್ಕಾಗೋದಿಲ್ಲ. ಅಥವಾ ಯಾರೋ ಒಬ್ಬೊಬ್ಬರು 1000ಕ್ಕೆ ಒಬ್ಬರೋ ಇಬ್ಬರು ಮಾತ್ರ ಈ ವಿದ್ಯೆ. ಆದರೆ ಕೆಲವೊಂದು ಭಾಗಗಳಲ್ಲಿ ಹೆಣ್ಣು ಮಕ್ಕಳು ಇದನ್ನು ಕರಗತ ಮಾಡಿಟ್ಕೊಂಡಿರ್ತಾರೆ. ಯಾರೂ ಸಿಕ್ಕಲಿಲ್ಲ ಅಂದರೆ ತನ್ನ ಪತಿದೇವರಿಗೆ ಅಥವಾ ತನ್ನ ಪರಿವಾರದಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಮದ್ದನ್ನು ಹಾಕಿ ಹೋಗಿ ಇಮ್ಮಿಡಿಯೇಟಾಗಿ ಆ ಮದ್ದು ಹಾಕಿ ಅವ್ರು ತಿಂದು ಇನ್ನೂ ಕೈ ತೊಳೆಯೋದಕ್ಕಿಂತ ಮುಂಚಿತವಾಗಿ, ಊಟಕ್ಕೆ ಕೂತು ಕೈ ತೊಳೆಯೋದಕ್ಕಿಂತ ಮುಂಚಿತವಾಗಿ ಹೋಗಿ ತಾವು ಉಟ್ಟಿರ್ತಕ್ಕಂಥ ಸೀರೆಯನ್ನು ಉಲ್ಟಾ ಉಟ್ಕೊಂಡು ಬಂದುಬಿಡ್ತಾರೆ. ಯಾವಾಗ ತಾನು ಉಟ್ಟಂತಹ ಬಟ್ಟೆಯನ್ನು ಉಲ್ಟಾ ಉಟ್ಕೊಳ್ತಾರೋ, ಸೀದಾ ಇರ್ತಕ್ಕಂಥದ್ದನ್ನು ಅದನ್ನು ಉಲ್ಟಾ ಉಟ್ಕೊಂಡು ಬಂದರೆ ಅವ್ರ ಮುಂದೆ 2 ಸತಿ ಓಡಾಡಿದ್ರೆ ಸಾಕು, ಅದು ದೋಷ ಹೋಗುತ್ತೆ. ನೋಡಿ, ಅದೆಂಥ ಶಕ್ತಿ ಇದೆ. ಹೊಟ್ಟೆಯಲ್ಲಿರ್ತಕ್ಕಂತಹ ಮದ್ದನ್ನು ಕರಗಿಸಬೇಕಾದ್ರೆ ಊಟಕ್ಕೆ ಕೂತಿರ್ತಕ್ಕಂಥ ವ್ಯಕ್ತಿ ಕೈ ತೊಳೆಯೋದಕ್ಕೆ ಮುನ್ನ ಇವ್ರು ಉಟ್ಟಂಥ ಸೀರೆಯನ್ನು ಉಲ್ಟಾ ಉಟ್ಕೊಂಡು ಅವ್ರ ಮುಂದೆ ಓಡಾಡಿದ್ರೆ ಸಾಕು, ಈ ಮದ್ದು ಕರಗೋಗುತ್ತೆ. ಅಂದರೆ ಇದು ಕೆಲಸ ಮಾಡೋದಿಲ್ಲ. ವ್ಯಕ್ತಿನವ್ರು ಹಾಳು ಮಾಡಲೇಬೇಕು ಅಂತ ಸಂಕಲ್ಪ ಪಣ ತೊಟ್ಟು ನಿಂತು ಬಿಟ್ಟರೆ
ಲಕ್ಷಣವಾಗಿ ಊಟ ಮಾಡಿ ಕೈ ತೊಳೆದ ಮೇಲೆ ಸಾಲದಕ್ಕೆ ಒಂದು ಬಾಳೆಹಣ್ಣು ಬೇರೆ ಕೊಟ್ಟು ಅವರಿಗೆ ಇನ್ನಷ್ಟು ಶಕ್ತಿಯುತವಾಗಿ ಒಂದಷ್ಟು ಎಲೆ ಅಡಿಕೆ ಕೊಟ್ಟುಬಿಟ್ರೆ ಮುಗಿದೋಯ್ತು. ಈ ಪ್ರಕಾರ ಸಾಕಷ್ಟು ಜನ ಇದ್ದಾರೆ. ಆದರೆ ಇಂಥ ಕಾಲದಲ್ಲೂ ಸಹಿತ ಈ ತುಳಸಿ ಕಾಷ್ಟ ಕೆಲಸ ಮಾಡುತ್ತೆ. ಒಣಗಿರ್ತಕ್ಕಂತಹ ತುಳಸಿ ಕಾಷ್ಟದಲ್ಲಿ, ತುಳಸಿ ಕಡ್ಡಿನಲ್ಲಿ ಹೊಟ್ಟೆಗೆ ಮದ್ದಿರಲಿ, ಮಾಟ ಮಂತ್ರದ ಭಯವಿರಲಿ, ಯಾರಾದರೂ ವ್ಯಕ್ತಿಗಳು ಬಂದಿದ್ದಾರೆ ಅವರ ಕೆಟ್ಟ ಕಣ್ಣು ನಮ್ಮ ಮನೆಯ ಮೇಲೋ ಅಥವಾ ನಮ್ಮ ಆಫೀಸುಗಳಲ್ಲೋ ನಮ್ಮ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳದಲ್ಲೋ ಜೀವನೋಪಾಯಕ್ಕಾಗಿ ನಾವು ಮಾಡ್ತಕ್ಕಂತಹ ನಮ್ಮ ವೃತ್ತಿ ಧರ್ಮದ ಮೇಲೋ ಎಲ್ಲಿ ಆ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದರೂ ಸಹಿತ ಒಂದು ತುಳಸಿ ಕಾಷ್ಟ ನಿಮ್ಮ ಜೊತೆಯಲ್ಲಿದ್ದರೆ ತಕ್ಷಣಕ್ಕೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಇದು ಸಾಕಷ್ಟು ಅನುಭವಿಸಿದ್ದಿಯಾಗಿರ್ತಕ್ಕಂಥದ್ದು. ಇಂತಹ ತುಳಸಿ ಕಾಷ್ಟದಿಂದ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂತಹದ್ದಿದೆ. ಈ ಹೊಟ್ಟೆಗೆ ಮದ್ದು ಹಾಕೋರಿಗೆ ಏನಾಗುತ್ತೆ ಅಂತ ಆ ರಹಸ್ಯ ನಿಮಗೆ ಹೇಳಿಲ್ಲ ನಾನು. ಹೊಟ್ಟೆಗೆ ಮದ್ದು ಹಾಕಿ ಇನ್ನೊಬ್ಬರ ಜೀವನ ಹಾಳು ಮಾಡಿ ಇನ್ನೊಬ್ಬರನ್ನ ನರಳಿಸ್ತಕ್ಕಂತಹ ಗುಣ ಇರುತ್ತಾ ಹೆಣ್ಣುಮಕ್ಕಳು ಅಥವಾ ಗಂಡುಮಕ್ಕಳು ಯಾರಾದರೂ ಸರಿಯೇ. ಇಲ್ಲಿ ಹೆಣ್ಣು ಗಂಡು ಅನ್ನೋದು ಪ್ರತ್ಯೇಕ ಅಲ್ಲ. ವಿದ್ಯೆಯನ್ನು ಯಾರು ಹೆಚ್ಚಾಗಿ ಇದರ ಅಭ್ಯಾಸ ಕ್ರಮಗಳು ಇಟ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದ್ದೇನೆ. ಆದರೆ ಒಂದು ಸತಿ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತಾ ನಗನಗ್ತಾ ಇರತಕ್ಕಂತಹ ಬದುಕಿಗೆ ಒಂದಿಷ್ಟು ಮುಳ್ಳು ಹಾಕುವಂಥ ಕೆಲಸ ಮಾಡಿ ಅಂಥ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂಥ ಮಹನೀಯರಿಗೆ ಒಂದು ದಿವಸ ಇಂಥ ಕೆಲಸ ಮಾಡಲಿಲ್ಲ ಅಂದರೆ ತಿಂತಕ್ಕಂಥ ಅನ್ನ ಹುಳುವಾಗಿ ಕಾಣುತ್ತಂತೆ. ಅನ್ನ ಹಿಂಗೆ ಎತ್ಕೊಂಡ್ರೆ ಬರೀ ಹುಳುಗಳಾಗಿ ಕಾಣುತ್ತಂತೆ. ನೋಡಿ ಎಂತಹ ಪನಿಷ್ಮೆಂಟ್ ಇದು. ಅದಕ್ಕೋಸ್ಕರ ಈ ವಿದ್ಯೆ ಕಲಿತವ್ರು ಯಾರು ಸಿಕ್ಕಿಲ್ಲ ಅಂದರೆ ಗಂಡನಿಗಾದರೂ ಔಷಧಿ ಹಾಕ್ಬಿಡ್ತಾರೆ ಅನ್ನೋದು ಒಂದು ಕ್ರಮ ಇದೆ. ಆದರೆ ಕಾಲಕ್ರಮೇಣ ಇವರ ಬದುಕು, ದೇಹದಲ್ಲಿ ಶಕ್ತಿ ಕಡಿಮೆ ಆಯಿತು, ಸ್ವಲ್ಪ ಜ್ಞಾನ ಕಡಿಮೆ ಆಯಿತು, ಅರಳೋ ಮರಳೋ ಅನ್ನೋ ಕಾಲ ಬಂತು. ಆಗ ಪಡೋ ಬಾಧೆ ಇದೆಯಲ್ಲ ಅದು ಸಾಮಾನ್ಯವಲ್ಲ. ದೇಹದ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣದಾದಂಥ ಗಾಯ, ಆ ಗಾಯ ಹೇಗಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸಣ್ಣ ಗಾಯ ಪ್ರಾರಂಭ ಆಗುತ್ತೆ, ಅಲ್ಲಿ ದೇಹದಲ್ಲಿ ಹುಳ ಬೀಳಕ್ಕೆ ಪ್ರಾರಂಭ ಆಗುತ್ತೆ, ದುರ್ವಾಸನೆ ಬರುತ್ತೆ. ವ್ಯಕ್ತಿ ಒಂದು ಸತಿ ಹಿಂಗೆ ಬಂದು ಹೋದರೆ ಕನಿಷ್ಠ ಪಕ್ಷ 3-4 ಗಂಟೆ ಯಾವ ಊದ್ಕಡ್ಡಿ ಹಚ್ಚರೂ ಸ್ಮೆಲ್ ಹೋಗೋದಿಲ್ಲ. ಅಂದರೆ ಪರಿಸ್ಥಿತಿ ಯೋಚನೆ ಮಾಡಿ. ಕೆಟ್ಟದ್ದು ಮಾಡ್ಬೋದು, ಕೆಟ್ಟದ್ದು ಮಾಡೋರಿಗೆ ಏನು ಪನಿಷ್ಮೆಂಟ್ ಇರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇವತ್ತಿನ ಕಾಲಧರ್ಮ ಪ್ರತಿಯೊಬ್ಬರು ಸಹಿತ ಒಂದಲ್ಲ ಒಂಥರ ನೋವಲ್ಲಿದ್ದಾರೆ, ಒಂದಲ್ಲ ಒಂಥರ ಕಷ್ಟದಲ್ಲಿದ್ದಾರೆ. ಕಷ್ಟ ಅಂತಕ್ಕಂಥದ್ದು ಏನು ಅಂತ ಗೊತ್ತಿದೆ, ಆದರೂ ಕಲಿತು ವಿದ್ಯೆ ಬಿಡಬೇಕಲ್ವ. ಎಲ್ಲೋ ಒಬ್ಬೊಬ್ಬರು ಇಂತಹ ಚೇಷ್ಟೆ ಮಾಡ್ತಿರ್ತಾರೆ. ಅಂಥವ್ರು ಮಾಡೋಂಥವ್ರು ಕಣ್ಣಿಗೆ ಕಂಡರೂ ಪಕ್ಕದಲ್ಲಿರ್ತಕ್ಕಂಥವ್ರು ನೀವು ಅವರಿಗೆ ತಿಳಿ ಬುದ್ಧಿ ಹೇಳಿ. ಮುಂದೊಂದು ದಿವಸ ಇದಕ್ಕೆ ತಕ್ಕ ಪ್ರತಿಫಲ ಈ ತರಹ ಇದೆ. ದೇಹದಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳು, ಅಂಟುಕೊಳ್ತಕ್ಕಂಥ ರೋಗ ಅದನ್ನು ಯಾರಿಂದಲೂ ಗುಣಪಡಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಎಷ್ಟು ಜನದ ಜೀವನ ಎಷ್ಟು ಜನ ಜೀವನ ಹಾಳಾಗುತ್ತೆ, ಎಷ್ಟು ಜನದ ಜೀವನದಲ್ಲಿ ನೀವು ಆಟ ಆಡಬೇಕಾದಂತಹ ಪ್ರಸಂಗಗಳು ಆಟ ಆಡಿರ್ತೀರಿ. ಅದರ ಮುಂದಿನ ಬದುಕು ನೀವು ಅನುಭವಿಸಬೇಕಾಗತ್ತೆ ಅಂತ ಇಂತಹ ಜನ ಕಂಡಾಗ ನೀವು ಸ್ವಲ್ಪ ತಿಳಿವಳಿಕೆ ಹೇಳಿ, ಬುದ್ಧಿ ಹೇಳಿ. ಈ ವಿಚಾರದಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಯಾರೊಬ್ಬರ ಮನಸ್ಸನ್ನು ನೋಯಿಸುವಂತಹ ವಿಚಾರ ಅಲ್ಲ ಇದು. ಆದರೆ ವಿಚಾರವನ್ನು ತಿಳ್ಕೊಳ್ಬೇಕು ನಾವು. ತಿಳ್ಕೊಳ್ದಿರ ಇದ್ದರೆ ಮಾತ್ರ ಖಂಡಿತ ಹೇಳ್ತೇನೆ ಅದು ಸಮಂಜಸ ಅಲ್ಲ. ಹಾಗೆ ಕೆಲವು ದೈವ ರಹಸ್ಯಗಳಂತ ಹೇಳ್ತಾರೆ. ಆ ದೈವ ರಹಸ್ಯಗಳನ್ನು ಸಹಿತ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ವಿದ್ಯೆ ಒಂದೇ ಕಡೆ ಇದ್ದು ಗೌಪ್ಯತೆಯಾಗಿ ಎಲ್ಲೋ ಒಂದು ಕಡೆ ಅದು ಮುಚ್ಚಿ ಹೋಗಬಾರ್ದು. ತಿಳಿದಿರ್ತಕ್ಕಂಥ ಜ್ಞಾನ, ತಿಳ್ಕೊಳ್ತಕ್ಕಂತಹ ಜ್ಞಾನ ಮತ್ತೊಬ್ಬರಿಂದನಾದರೂ ಸಂಪಾದನೆ ಮಾಡಿ ನೋಡಿ ಮನುಷ್ಯ ಕದಿಬೇಕು, ಮನುಷ್ಯ ಕಳ್ಳನಾಗಬೇಕು, ಕದಿಬೇಕು. ಏನನ್ನ ನಿಮ್ಮೊಳಗಿರ್ತಕ್ಕಂತಹ ಜ್ಞಾನವನ್ನು, ನಿಮ್ಮೊಳಗಿರ್ತಕ್ಕಂಥ ವಿಶೇಷವಾದಂಥ ಗುಣವನ್ನು ನಾವು ಕದಿಬೇಕು. ಅದನ್ನು ಕದ್ದು 4 ಜನಕ್ಕೆ ಅದನ್ನು ವಿನಿಯೋಗ ಮಾಡಿದ್ರೆ ಆ ಕದ್ದರೆ ಅದರ ಶಾಪ ಇಲ್ಲ, ಅದಕ್ಕೆ ಪಾಪ ಇಲ್ಲ. ಆದರೆ ಕದಿತೀವಿ ಅಂತ ಬೇರೇನೋ ಕದ್ದು ಕಳ್ಳರಾಗಂಥದ್ದಲ್ಲ. ವಿದ್ಯೆಯನ್ನು ಕದಿಯೋದ್ರಿಂದ ಖಂಡಿತ ತಪ್ಪಲ್ಲ, ಕದಿಬಹುದು. ಅದನ್ನು ಅವರಿಂದ ಕಿತ್ಕೊಳ್ಳೋ ಕಾಲ, ಅವರು ನಡ್ಕೊಳ್ತಕ್ಕಂಥ ರೀತಿ, ಅವರಲ್ಲಿರ್ತಕ್ಕಂಥ ಜ್ಞಾನ, ಅವರ ವಾಕ್ಚಾತುರ್ಯ ಅಥವಾ ಅವರಲ್ಲಿರ್ತಕ್ಕಂಥ ವಿಶೇಷತೆಯನ್ನು ನೋಡಿ ಕಲಿಯೋದನ್ನು ಕದಿಯೋದು ಅಂತಲೇ ಹೇಳ್ತಾರೆ. ಆದರೆ ಒಂದು ವಿಶೇಷ, ಒಳ್ಳೆಯದನ್ನು ನಾವು ಎಷ್ಟು ಬೆಳೆಸ್ಕೊಂಡು ಹೋಗ್ತೀವೋ, ಒಳ್ಳೆಯದ್ರ ಬಗ್ಗೆ ಎಷ್ಟು ಚಿಂತನೆ ಮಾಡ್ತೀವೋ, ಹಾಗೆ ಕಷ್ಟಗಳಿಂದ ಹೊರಗಡೆ ಬರ್ತಕ್ಕಂಥ ಮಾರ್ಗವನ್ನು ನಾವು ಎಷ್ಟು ತಿಳ್ಕೊಳ್ತೀವೋ ಅದು ಜೀವನಕ್ಕೆ ಅಷ್ಟೇ ಉಪಾಯ ಕೊಡುತ್ತೆ. ಜೀವನದ ಯಶಸ್ಸಿಗೆ ಇವೆಲ್ಲವೂ ಸಹಿತ ನಾಂದಿ. ಅದಕ್ಕೋಸ್ಕರ ಆ ಒಂದು ವಿಚಾರದಲ್ಲಿ ನಮ್ಮ ಮಹರ್ಷಿವಾಣಿಯಲ್ಲಿ ಸ್ವಲ್ಪ ನಾವು ಯಾವಾಗಾದರೂ ಒಂದು ಸತಿ ಇಂತಹ ಕಾರವಾದಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಿರ್ತೀವಿ. ನಿಮ್ಮ ಮನಸ್ಸು ನೋಯಿಸ್ಕೊಳ್ಳೋದು ಬೇಡ, ಆದರೆ ವಿಚಾರಧಾರೆಯನ್ನು ತಿಳ್ಕೊಳ್ಳಿ. ತುಳಸಿ ಕಾಷ್ಟ ಸಾಮಾನ್ಯವಾದ್ದಲ್ಲ, ಇದು ಮಹಾವಿಷ್ಣುವಿಗೂ ಬಹಳ ಪ್ರೀತಿ. ತುಳಸಿ ಉಗಮವಾಗಿದ್ದು, ತುಳಸಿ ಉದ್ಭವವಾಗಿದ್ದೇ ಸಮುದ್ರ ಮಂಥನ ಕಾಲ. ಸಮುದ್ರ ಮಂಥನ ಕಾಲದಲ್ಲಿ ಬಂದಂತಹ ಫಸ್ಟ್ ವಿಷ ಸಾಂಬ ಸದಾಶಿವ ತೆಗೆದುಕೊಳ್ತಾನೆ. ಶಿವ ಆ ವಿಷವನ್ನು ನುಂಗಿ ವಿಷಕಂಠನಾಗ್ತಾನೆ. ಅದಾದ ನಂತರ ಬಂದಂತಹದ್ದು ಅಮೃತ ಕೊಡ. ಅಮೃತದ ಕೊಡದ ಜೊತೆಯಲ್ಲಿ ಬಂದಂತಹದ್ದೇ
ತುಳಸಿ, ಈ ಮಹಾಲಕ್ಷ್ಮಿ, ಇದೆಲ್ಲವೂ ಸಹಿತ ಒಂದಷ್ಟು ವಿಶೇಷ. ಅದರಿಂದ ತುಳಸಿ ಬಹಳ ಪವಿತ್ರತೆ ಸಾನ್ನಿಧ್ಯದಲ್ಲಿದೆ. ತುಳಸಿ ಮಹಾವಿಷ್ಣು ಹೃದಯದಲ್ಲಿರ್ತಾಳೆ ಸದಾಕಾಲ. ಜೊತೆಗೆ 2 ತುಳಸಿ ದಳ ಇದ್ದರೆ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿದಿನ ತೀರ್ಥ ತೆಗೆದುಕೊಳ್ಳಬೇಕಾದ್ರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ವಿಚಾರವನ್ನು ನಿಮ್ಮ ಮನೇಲಿ ಇವತ್ತಿನಿಂದಲೇ, ಸಣ್ಣ ಮಕ್ಕಳಾದರೂ ಪರವಾಗಿಲ್ಲ, ಸ್ನಾನ ಆದ ನಂತರ ನೋಡಿ, ಇದು ಯಾವುದೇ ಜಾತಿ ಮತ ಭೇದವಿಲ್ಲ, ಎಲ್ಲರೂ ತಿಳ್ಕೊಳ್ಬೇಕಾದಂತಹ ವಿಚಾರ. ಆ ತುಳಸಿ ಎಲೆ ಮೇಲೆ ಇದು ಸೈಂಟಿಫಿಕ್ ರೀಸನ್ ಇದೆ. ತುಳಸಿ ರಾತ್ರಿ ನಾವು ಮನೆಯಿಂದ ಹೊರಗಿಟ್ಟಿರ್ತೀವಿ, ಆ ಇಬ್ಬನಿ ಬಿದ್ದಿರುತ್ತೆ. ಇಬ್ಬನಿ ಬಿದ್ದು ಅದರೊಳಗೆ ಒಂದು ವಿಶೇಷವಾದಂಥ ಔಷಧಿ ಗುಣ ಇದೆ. ಜೊತೆಗೆ ಔಷಧಿ ಗುಣದ ಬಗ್ಗೆ ನಾನು ಹೇಳಬೇಕಾದ್ದೇನಿಲ್ಲ, ನಿಮಗೆ ಎಲ್ಲರಿಗೂ ತಿಳಿದಿರುವಂಥ ವಿಚಾರವೇ. ತುಳಸಿ ರಸನ್ನ ಕಣ್ಣುಗಳ ರೆಪ್ಪೆ ಮೇಲೆ ಇಟ್ಟರೆ ಸಾಕು, ತಲೆನೋವು ಗುಣ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ತುಳಸಿನ 2 ತುಳಸಿಗಳನ್ನು ನಾವು ಅಗಿಯೋದ್ರಿಂದ ದವಡೆ, ಒಳಗಿರ್ತಕ್ಕಂತಹ ಕೆಲವು ದುರ್ವಾಸನೆ ದೂರ ಆಗುತ್ತೆ ಮತ್ತು ಅಜೀರ್ಣ ಶಕ್ತಿನ ದೂರ ಮಾಡುತ್ತೆ. ತುಳಸಿ ಬಗ್ಗೆ ಹೇಳಿದ್ರೆ ಒಂದು ದಿವಸ ಪೂರ್ತಿ ಸಾಕಾಗೋದಿಲ್ಲ, ಅಷ್ಟು ತುಳಸಿ ಇದೆ. ಜೊತೆಗೆ ತುಳಸಿ ಮಹಾತ್ಮೆ ಬಹಳ ದೊಡ್ಡದು. ಅಕಾಲಂ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾ ತುಳಸಿ ಪಾದೋದಕಂ ಪಾವನಂ ಶುಭಂ. ಪ್ರತಿ ದಿವಸ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಅಭ್ಯಾಸ ಮಾಡಬೇಕು. ಏನು, ಸ್ನಾನ ಆದ ನಂತರ 1 ಲೋಟದಲ್ಲಿ ನೀರು ಅಥವಾ ಪಂಚಪಾತ್ರೆ ಉದ್ಧರಣೆ ನೀರು ಅಥವಾ 1 ಚೊಂಬಲ್ಲಿ ನೀರು, ಮತ್ತೊಂದು ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ, 1 ಉದ್ಧರಣೆ ತುಳಸಿಯ ಮೇಲೆ, ಆ ತುಳಸಿ ಎಲೆ ಮೇಲೆ 1 ಉದ್ಧರಣೆ ಅಥವಾ 1 ಸ್ಪೂನ್ ನೀರನ್ನ ಹಾಕಿ, ಆ ನೀರಿನ ಎಲೆಯಿಂದ ಬಿದ್ದಂತಹ ನೀರನ್ನು ನಿಮ್ಮ ಅಂಗೈಯಲ್ಲಿ ತಂದುಕೊಂಡು, ನಿಮ್ಮ ಅಂಗೈ ನಿಮಗೆ ಗೊತ್ತಿಲ್ಲ, ನಿಮ್ಮ ಅಂಗೈಯಲ್ಲಿ ಅಗ್ನಿ ಇದೆ, ಅದು ತೀರ್ಥವಾಗಿ ನಾವು ತೆಗೆದುಕೊಳ್ಳುವಂತಹ ಕಾಲ ಇದರೊಳಗೆ ಬಹಳ ವಿಶೇಷತೆ ಇದೆ. ಹಾಗೆ ತೀರ್ಥ ತೆಗೆದುಕೊಳ್ಳುವಂಥ ಸ್ಥಳವೂ ಬಹಳ ವಿಶೇಷ ಇದೆ. ಅಂಗೈಯಲ್ಲಿರ್ತಕ್ಕಂತಹ ಒಂದೊಂದು ಅಂಶಗಳು ಬಹಳ ವಿಶೇಷವಾದ್ದು. ಇದು ಶುಕ್ರ ಪರ್ವ. ಈ ಶುಕ್ರ ಪರ್ವ ಮತ್ತು ಮೀನ ಪರ್ವ ಇದೆಯಲ್ಲ, ಇದು ಬಹಳ ವಿಶೇಷವಾದಂಥದ್ದು. ಶುಕ್ರ ಪರ್ವ ಮತ್ತು ಮೀನ ಪರ್ವದ ಮಧ್ಯಭಾಗದಲ್ಲಿ ನಾವು ತೀರ್ಥವನ್ನು ತೆಗೆದುಕೊಳ್ತೀವಿ. ಶುಕ್ರ ಮತ್ತು ಮೀನ ಪರ್ವದ, ಇದು ಶುಕ್ರ, ಇದು ಮೀನ ಪರ್ವ, ಇದರ ಮಧ್ಯಭಾಗದಲ್ಲಿ ತೀರ್ಥವನ್ನು ತೆಗೆದುಕೊಳ್ಬೇಕು. ಕೆಲವರು ತೀರ್ಥ ಇಲ್ಲೇ ತೆಗೆದುಕೊಳ್ತೀರಿ, ಸೈಡಲ್ಲಿ ತೆಗೆದುಕೊಳ್ತೀರಿ, ಅದಲ್ಲ. ಅಕಾಲಂ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ತುಳಸಿ ಪಾದೋದಕಂ ಪಾವನಂ ಶುಭಂ. 1 ತುಳಸಿ ದಳದ ತೀರ್ಥ ಜೀವನವನ್ನು ಪಾವನ ಮಾಡುತ್ತೆ. ಜೊತೆಗೆ ಒಂದು ದಿವ್ಯೌಷಧಿ ಆಗುತ್ತೆ. ನಾವು ಪ್ರತಿ ದಿವಸ ಎನರ್ಜೆಟಿಕ್ ಆಗಿ ನಾವು ಎನರ್ಜಿಗೆ ಟಾನಿಕ್ ತೊಗೊಳ್ತೀವಿ, ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ, ಏನೇನೋ ಒಂದು ಬೇಕಾದ್ದು ಬೇಡವದ್ದು ಸಾಕಷ್ಟು ತೆಗೆದುಕೊಳ್ತೀವಿ. ಯಾರು ಏನು ಹೇಳಿದ್ರು, ಯಾವ ಡಾಕ್ಟ್ರ್ ಏನು ಬರೆದ್ರು ಅದೆಲ್ಲ ತೆಗೆದುಕೊಳ್ತೀವಿ. ಎಲ್ಲ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಮನೆ ಮುಂದೆ ಒಬ್ಬ ಡಾಕ್ಟರ್ ಇದ್ದಾರೆ, ವೈದ್ಯರಿದ್ದಾರೆ. ಈ ವೈದ್ಯರನ್ನು ನಾವು ನೋಡ್ಕೊಳ್ಬೇಕು. ಆ ವೈದ್ಯರೇ ಈ ಒಂದು ತುಳಸಿ ವೃಕ್ಷ, ತುಳಸಿ ಗಿಡ. ತುಳಸಿ ಎಲೆಯಿಂದ 1 ಉದ್ಧರಣೆ ತೀರ್ಥವನ್ನು ಮನೆಯಲ್ಲಿ ಸ್ನಾನ ಆದ ನಂತರ ಫಸ್ಟ್ ದೇವರು ಕೈ ಮುಗಿದು 1 ಲೋಟ ನೀರು ತಂದು ಆ ಗಿಡದ ಬುಡಕ್ಕೆ ಸ್ವಲ್ಪ ನೀರು ಹಾಕಿ 1 ಉದ್ಧರಣೆ ತೀರ್ಥವನ್ನು ತೆಗೆದುಕೊಂಡು ನೋಡಿ. ಈ ಒಂದು ಅಭ್ಯಾಸವನ್ನು ಮನೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಅಭ್ಯಾಸ ಮಾಡಿ. ನಿಜಕ್ಕೂ ಹೇಳ್ತೇನೆ, ನಿಮ್ಮ ಮುಖದ ಕಾಂತಿ, ನಿಮ್ಮ ಮುಖದಲ್ಲಿರ್ತಕ್ಕಂಥ ವರ್ಚಸ್ಸು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ನಾವು ನಮಗೆ ಅರಿವಿಲ್ಲದಂತೆ ನಾವು ನಡೆಸುವಂತಹ ಕೆಲವು ಅನುಷ್ಠಾನಗಳಲ್ಲಿ ಕೆಲವು ತಪ್ಪು ಒಪ್ಪುಗಳಿದ್ದರೂ ಅದಕ್ಕೊಂದು ಕ್ಷಮೆ. ಅದಕ್ಕಿಂತ ಹೆಚ್ಚಿನಾಗಿ ನೀವು ಹಾಕುವ ಒಂದೊಂದು ಹೆಜ್ಜೆಗೂ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಆಶೀರ್ವಾದ ನಿಮಗಿರುತ್ತೆ. ಅಂತಹ ವಿಶೇಷತೆ ಈ ತುಳಸಿ ಗಿಡದಲ್ಲಿದೆ. ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನಾಳೆ ಭಾನುವಾರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಗೆ. ಅಲ್ಲಿ ಶ್ರೀ ಶನೈಶ್ಚರ ಸ್ವಾಮಿ ದೇವಾಲಯ ಸಮಿತಿ ಟ್ರಸ್ಟ್ ವತಿಯಿಂದ ಅದ್ಧೂರಿಯಾಗಿ ನೆರವೇರಿಸಲಾಗ್ತಾ ಇದೆ ಶ್ರೀ ಶನೈಶ್ಚರ ಜಯಂತಿಯ ಅಂಗವಾಗಿ ಶ್ರೀ ಶನೈಶ್ಚರ ಸ್ವಾಮಿಯ ವಿಜೃಂಭಣೆಯ ರಥೋತ್ಸವ. ಶ್ರೀ ಶನೈಶ್ಚರ ಸ್ವಾಮಿ ದೇವಾಲಯ, ವಿನೋಬನಗರ, ಶಿವಮೊಗ್ಗ, ಇಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಇದು. ಸುಮಾರು 4:30 ಹೊತ್ತಿಗೆ ಗುರುಜಿಯವರು ಅಲ್ಲಿಗೆ ಆಗಮಿಸಿರ್ತಾರೆ. ಖಂಡಿತವಾಗಿಯೂ ನೀವು ಕೂಡ ರಥೋತ್ಸವದಲ್ಲಿ ಪಾಲ್ಗೊಳ್ಳಿ, ಸ್ವಾಮಿಯ ಕೃಪೆಗೆ ಪಾತ್ರರಾಗಿ, ಜೊತೆಗೆ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ, ಈ ದಿನದ ವಿಶೇಷ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೀವಿ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.